सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿ. ಶ್ರೀಕೃಷ್ಣ, ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಅಷ್ಟಾವಕ್ರ ಗೀತ. The sage Astavakra and the king Janaka. Astavakra is the guru and king Janaka, he is the disciple. ಮತ್ತು ಇವರಿಬ್ಬರ ನಡುವೆ ನಡೆಯುವಂತಹ ಈ ಒಂದು ಸಂವಾದ is a deep Vedanta, and it teaches Vedanta in its most direct way. ಹೀಗೆ ಹೇಳಿದಾಗ ಇದನ್ನು ಇನ್ ಇಟ್ಸ್ ನೇಕೆಡ್ ವೇ ಅಂತ ಹೇಳ್ತಾರೆ, ನೇಕೆಡ್ ಫಾರ್ಮ್ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಪ್ಯೂರ್ ಆತ್ಮಜ್ಞಾನ. ಅಲ್ಲಿ ಕೇವಲ ಆತ್ಮವಿದ್ಯೆಯನ್ನು ಹೊರತುಪಡಿಸಿದ್ರೆ ಮತ್ತೆ ಅವರಿಬ್ಬರು ಬೇರೆ ಇನ್ಯಾವ ರೀತಿಯಲ್ಲೂ ಕೂಡ ಅವರಿಬ್ಬರ ನಡುವೆ ಮಾತುಕತೆಗಳು ನಡೆಯೋದಿಲ್ಲ. ಜನಕ ಮಹಾರಾಜ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಸಂದರ್ಭದಲ್ಲಿ ಗುರು ಅಷ್ಟಾವಕ್ರ ದಟ್ ಪ್ಯೂರ್ ಆತ್ಮಜ್ಞಾನವನ್ನು ಬಿಟ್ಟರೆ ಬೇರೆ ಏನು ಹೇಳೋದಿಲ್ಲ. ಜನಕ ಮಹಾರಾಜ ಕೂಡ ಅದರ ಸುತ್ತಲೇ ಪ್ರಶ್ನೆಯನ್ನು ಮಾಡ್ತಾನೆ. ಸೊ ಇಟ್ಸ್ ಎ ವೆರಿ ಬಿಗ್ ಸಂವಾದ ಬಿಟ್ವೀನ್ ಕಿಂಗ್ ಜನಕ ಆ್ಯಂಡ್ ಸೇಜ್ ಅಷ್ಟಾವಕ್ರ. ಇಂತಹ ಸಂವಾದಗಳ ನಡುವೆ ಒಮ್ಮೆ ಗುರು ಅಷ್ಟಾವಕ್ರ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು ಜನಕ ಮಹಾರಾಜನಿಗೆ 3 ರೀತಿಯ ಉಪದೇಶವನ್ನು ನೀಡ್ತಾರೆ. ಇಟ್ ಲುಕ್ಸ್ ಲೈಕ್ ದೇರ್ ಆರ್ 3 ಡಿಫರೆಂಟ್ ಟೈಪ್ಸ್ ಆಫ್ ಅಡ್ವೈಸರ್ಸ್. ಅದು 3 ರೀತಿಯ ಉಪದೇಶ ಅಂತಂದ್ರೂ ಕೂಡ ಆಲ್ ದ 3 ಆರ್ ಇಂಟರ್ ಕನೆಕ್ಟೆಡ್. ದೇ ಆರ್ ನಿರ್ವೇದ. ಮೊದಲನೇದಾಗಿ ಹಿ ಟಾಕ್ಸ್ ಅಬೌಟ್ ನಿರ್ವೇದ. ಸೊ ನಿರ್ವೇದ ಅಂತಂದರೆ ಇಟ್ ಮೀನ್ಸ್ ವೈರಾಗ್ಯ, ಡಿಸ್ಪ್ಯಾಷನ್ ಅಂತ ಹೇಳ್ತಾರೆ. ನಿರ್ವೇದ ಮೀನ್ಸ್ ವೈರಾಗ್ಯ. ಎರಡನೇದು ಸಮತ. ಸಮತ ಅಂತಂದರೆ ಸಮತ್ವ ಬುದ್ಧಿ. ಗೀತೆಯಲ್ಲಿ ಪರಮಾತ್ಮ ಏನು ಹೇಳ್ತಾನೆ? ಸಮತ್ವ ಬುದ್ಧಿ. ಮೈಂಡ್ ಶುಡ್ ಬಿ kept in equanimous mode. ಸಮತ. ಸೊ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡುವಂತಹದ್ದು ಸಮತ್ವ ಭಾವ. ಇಟ್ ಈಸ್ ಆಲ್ಸೋ ಕಾಲ್ಡ್ ಸಮದೃಷ್ಟಿ. ಮತ್ತು ಮೂರನೇದು ಹಿ ಟಾಕ್ಸ್ ಅಬೌಟ್ ಯುಕ್ತಿ. ಯುಕ್ತಿ ಅಂತಂದರೆ ಅಗೇನ್ ಇಟ್ ಈಸ್ ಲಾಜಿಕಲಿ ಕೆಲವು ವಿಚಾರಗಳನ್ನು ಪ್ರೂವ್ ಮಾಡುವಂತಹದ್ದು, ತರ್ಕಬದ್ಧವಾಗಿ ಆಲೋಚಿಸಿ ಮಾತನಾಡುವಂತಹದ್ದು. ಸೊ ಹೀಗೆ ಈ 3 ಬಗ್ಗೆ
ಒಂದು ನಿರ್ವೇದ, ಎರಡನೇದು ಸಮತ, ಹಾಗೂ ಮೂರನೇದು ಯುಕ್ತಿ. ಸೊ ಇದ್ರ ಬಗ್ಗೆ ಮಾತನಾಡಿದಾಗ ಅಲ್ಲಿ ವಿ ಕ್ಯಾನ್ ಸಿ ದ ಎಂಟೈರ್ ಸಾಧನ ಈಸ್ ಹಿಡನ್ ದೇರ್. ಸೊ ಇಟ್ ಈಸ್ ನಾಟ್ ಜಸ್ಟ್ 3 steps ಆಫ್ ಉಪದೇಶ, and they are the only upadesha, but seen in different angles. ನಾವು ಸಚ್ಚಿದಾನಂದ ಅಂತ ಹೇಳ್ತೀವಿ, ಸಚ್ಚಿದಾನಂದ ಅಂತ ಒಟ್ಟಿಗೆ ಹೇಳ್ತೀವಿ. ಅದರ್ವೈಸ್ ಇಟ್ ಈಸ್ ಸಚ್ಚಿತ್ ಅಂಡ್ ಆನಂದ. ದಟ್ ಸಚ್ಚಿತ್ ಆನಂದ ಅನ್ನುವಂತಹದ್ದು ಇಟ್ ಈಸ್ ಒನ್ ರಿಯಾಲಿಟಿ. ಸಚ್ಚಿದಾನಂದ, ದಟ್ ಈಸ್ ಒನ್ ರಿಯಾಲಿಟಿ. Of course, Ali, there is Sat, there is Chit, and there is Ananda. So, Nirveda means, ಅದನ್ನು ವೈರಾಗ್ಯ ಅಂತ ಹೇಳಿದಾಗ, ಈ ವೈರಾಗ್ಯ ಭಾವ ಯಾಕೆ ಹುಟ್ಟುತ್ತೆ, ಎಲ್ಲಿ ಹುಟ್ಟುತ್ತೆ? ಇಟ್ ಈಸ್ ಎನ್ ಅಂಡರ್ಸ್ಟ್ಯಾಂಡಿಂಗ್. ನಾನು ಸಾಕಷ್ಟುಗಳನ್ನು ಹೊಂದಿದ್ದೀನಿ, ಐ ಹ್ಯಾವ್ ಗಾಟ್ ಎವ್ರಿಥಿಂಗ್. ಸೊ ಏನೆಲ್ಲ ಈಗ ನನ್ನ ಬಳಿ ಇದೆ, ನನಗೆ ಅದರ ಬಗ್ಗೆ ತೃಪ್ತಿ ಇದೆ. ಸೊ ನನಗೆ ಮತ್ತೆ ಇನ್ನೇನೋ ಬೇಕು ಅಂತ ಅನ್ನಿಸ್ತಾ ಇಲ್ಲ. ಸೊ ದಿಸ್ ಈಸ್ ಕಾಲ್ಡ್ ನಿರ್ವೇದ. So Nirveda means again without knowledge or without experience of joy. ನೇರವಾಗಿ ನನಗೆ ಅದರ ಬಗ್ಗೆ ಆಸಕ್ತಿ ಇಲ್ಲ, ಐ ಡು ನಾಟ್ ವಾಂಟ್ ಇಟ್. ಸೊ ಇಟ್ ಈಸ್ ನಾಟ್ ರಿಜೆಕ್ಷನ್, ಇಟ್ ಈಸ್ ನಾಟ್ ರಿಜೆಕ್ಷನ್. ಐ ಡು ನಾಟ್ ವಾಂಟ್ ಇಟ್ ಅಂತಂದರೆ ಇಟ್ ಈಸ್ ನಾಟ್ ರಿಜೆಕ್ಷನ್ ಆ್ಯಂಡ್ ದೇರ್ ಈಸ್ ನೋ ತಿರಸ್ಕಾರ ಭಾವ. ಸಿ ಈಗ ನನ್ನ ಹತ್ರ ಏನಿದೆ, with that I can manage. So it is not that I am refusing or I have a tiraskara bhava. It is not tiraskara bhava. ಈಗಾಗಲೇ ನನ್ನ ಹತ್ರ ಅನೇಕಗಳಿದೆ, that is sufficient for me. ಸೊ ಮತ್ತೆ ನಾ ಯಾಕೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ? ಸೊ ಐ ಡು ನಾಟ್ ವಾಂಟ್ ಇಟ್. ಸಿ, ಐ ಡು ನಾಟ್ ವಾಂಟ್ ಇಟ್ ಈಸ್ ನಾಟ್ arrogance. Because I have got too many things right now. ಮತ್ತೆ ಇನ್ನೊಂದನ್ನು ನಾ ಯಾಕೆ ಅಲ್ಲಿ ಸೇರಿಸ್ಕೊಳ್ಳಿ? ಇರೋದು ದಟ್ ಈಸ್ ಸಫಿಷಿಯಂಟ್ ಫಾರ್ ಮೀ ಟು ಮೂವ್ ಆನ್. ಸೊ ಈ ಅರ್ಥದಲ್ಲಿ ಐ ಡೋಂಟ್ ನೀಡ್ ಇಟ್ ಅಂತಂದಾಗ ಇಟ್ ಈಸ್ ನಾಟ್ ತಿರಸ್ಕಾರ ಭಾವ ಆರ್ ಇಟ್ ಈಸ್ ನಾಟ್ ಅಹಂಕಾರ. ಇಟ್ ಈಸ್ ಓನ್ಲಿ ಎನ್ ಅಂಡರ್ಸ್ಟ್ಯಾಂಡಿಂಗ್. ಸೋ ಫಾರ್ ಇಲ್ಲಿವರೆಗೆ ನನ್ನ ಹತ್ರ ಏನಿದೆ ದಟ್ ಈಸ್ ಸಫಿಷಿಯಂಟ್. ನನಗೆ ಅದರ ಬಗ್ಗೆ ತೃಪ್ತಿ ಇದೆ, ನನಗೆ ಅಷ್ಟು ಸಾಕು. ಈ ಹಿಂದೆ ಅಷ್ಟಾವಕ್ರರು ಜನಕನಿಗೆ ಒಂದು ಮಾತು ಹೇಳಿರ್ತಾರೆ. ಇನ್ಫ್ಯಾಕ್ಟ್ ಇಟ್ ಈಸ್ ದಿ ಕ್ವಶನ್ ಆಫ್ ದಿ ಕಿಂಗ್ ಜನಕ. ಮುಕ್ತಿಯ ಬಗ್ಗೆ ಪ್ರಶ್ನೆ ಮಾಡಿರ್ತಾನೆ, ಮುಕ್ತಿಯ ಬಗ್ಗೆ, ಜ್ಞಾನದ ಬಗ್ಗೆ, how to attain mukti. So a direct question posed by King Janaka. ಸೊ ಆ ಸಂದರ್ಭದಲ್ಲೇ ದಿ ಸೇಜ್ ಅಷ್ಟಾವಕ್ರ ಹಿ ಸೇಸ್, ನೋಡಪ್ಪ, ಮುಕ್ತಿ ನಿನಗೆ ಬೇಕು ಅನ್ನುವಂತಹದ್ದೇ ಆದರೆ ಹೊರ ಪ್ರಪಂಚದ ವಸ್ತು ವಿಷಯಗಳು ಅವುಗಳನ್ನು ನೀನು ವಿಷ ಅಂತ ಪರಿಗಣಿಸಬೇಕು. Because you are interested in mukti. So your highest goal is mukti. Highest goal mukti ಅಂತಂದಾಗ ಅದಕ್ಕೆ ಅಡ್ಡ ಯಾವುದು ಬರಬಾರ್ದು. ಸೊ ಈ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ, ಹೊರ ಪ್ರಪಂಚದಲ್ಲಿರುವಂತಹ ವಿಷಯ ವಸ್ತುಗಳನ್ನು ನೀನು ವಿಷ ಅಂತ ಪರಿಗಣಿಸಬೇಕು. ಸಿ, when you come to understand that it is poison, you will not even touch it.
ಅದು ಬೇಕು ಅನ್ನೋಂತಹ ಅಲ್ಲಿ ಯಾವ ಒಂದು ಬೇಕು ಅನ್ನೋದಕ್ಕೆ ಅಲ್ಲಿ ಏನು ಪ್ರಾಮುಖ್ಯತೆ ಕೊಡೋದಕ್ಕೆ ಅಲ್ಲಿ ಏನೂ ಇಲ್ಲ. ಇಟ್ ಈಸ್ ಡೇಂಜರಸ್. ಪಾಯ್ಸನ್ ಈಸ್ ಗೋಯಿಂಗ್ ಟು ಕಿಲ್ ಎ ಪರ್ಸನ್. ಸೊ ಜನಕರ ಪ್ರಶ್ನೆ, ಹೌ ಟು ಅಟೈನ್ ಮುಕ್ತಿ, ವಾಟ್ ಈಸ್ ದಿ ವೇ, ವಾಟ್ ಐ ಶುಡ್ ಪ್ರಾಕ್ಟೀಸ್, ವಾಟ್ ಈಸ್ ದಿ ಪ್ರೊಸೀಜರ್ ಟು ಅಟೈನ್ ಮುಕ್ತಿ. Very sincere question, and Janaka is a very sincere disciple. ಸೊ ಅವನು ಕೇಳಿರೋ ಪ್ರಶ್ನೆಗೆ ಏನೋ ಒಂದು ಹೇಳೋಕ್ಕಾಗೋದಿಲ್ಲ ಗುರು ಅಷ್ಟಾವಕ್ರ. ಬಿಕಾಸ್ ಒಂದು ಉದ್ದೇಶವನ್ನು ಇಟ್ಕೊಂಡು ಅವನು ಪ್ರಶ್ನೆ ಮಾಡಿದ್ದಾನೆ, ಆ್ಯಂಡ್ ಹೀ ಈಸ್ ಮೋರ್ ಕನ್ಸರ್ನ್ಡ್ ಅಬೌಟ್ ಇಟ್. ಅವನಂತಹ ಪ್ರಶ್ನೆಯನ್ನು ಮಾಡಿದ್ದಾನೆ ಅಂತಂದರೆ ಅದರ ಬಗ್ಗೆ ಅವನಿಗೆ ವಿಚಾರ ಗೊತ್ತಾಗಬೇಕು. ಸೊ ಮುಕ್ತಿಯನ್ನು ಹೇಗೆ ಗಳಿಸ್ಕೋಬೇಕು, ವಾಟ್ ಈಸ್ ದಿ ಪ್ರೊಸೀಜರ್ ಈಸ್ ದಿ ಕ್ವಶನ್ ಪೋಸ್ಡ್ ಬೈ ಜನಕ ಅಂತಂದಾಗ ಅವನು ಪ್ರಾಬಬ್ಲಿ ಅವನು ಆ ದಾರಿಯಲ್ಲಿ ಹೆಜ್ಜೆ ಹಾಕ್ತಾನೆ. ಮುಕ್ತಿಯನ್ನು ಗಳಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಏನೆಲ್ಲವನ್ನ ಮಾಡಬೇಕಾಗುತ್ತೆ ಅದನ್ನು ಮಾಡೋಕ್ಕೆ ಅವನು ತಯಾರಿದ್ದಾನೆ. ಹೀ ಈಸ್ ರೆಡಿ. ಸೊ ಈ ಕಾರಣದಿಂದ ಅವನು ಮುಕ್ತಿಯ ಬಗ್ಗೆ ಪ್ರಶ್ನೆ ಮಾಡಿದ್ದಾನೆ, ಹೌ ಟು ಅಟೈನ್ ಮುಕ್ತಿ. ಅದರಿಂದ ಇದು ನಿಷ್ಠೂರ ಅಂತ ಅನಿಸಿದ್ರು, ಹೇಳೋದಕ್ಕೆ ಕಠಿಣ ಅಂತ ಅನಿಸಿದ್ರು ಕೂಡ ಅವನಲ್ಲಿರೋ ಆ ಒಂದು ಸಿನ್ಸಿಯಾರಿಟಿ, ಆ ಶ್ರದ್ಧೆ ಇದೆಯಲ್ಲ, ಅವನು ಕೇಳ್ತಾ ಇದ್ದಾನೆ ಮುಕ್ತಿಯನ್ನು ಹೇಗೆ ಗಳಿಸಬೇಕು ಅಂತ. ಸೊ ಅವನಿಗೆ ಅದು ಅಷ್ಟೇ ಪವರ್ಫುಲ್ಲಾಗಿ ಇಟ್ ಶುಡ್ ರೀಚ್ ದಿ ಮೆಸೇಜ್. ಸೊ ಗುರು ಅಷ್ಟಾವಕ್ರ ಸೇಸ್, ಹೊರ ಪ್ರಪಂಚದ ವಸ್ತು ವಿಷಯಗಳನ್ನು ನೀನು ವಿಷ ಅಂತ ಪರಿಗಣಿಸು. ದಟ್ ಮೀನ್ಸ್ ನೀನು ಏನು ಜಗತ್ತಿನಲ್ಲಿ ವಸ್ತು ವಿಷಯಗಳನ್ನು ನೋಡ್ತೀಯ ಅವೆಲ್ಲವನ್ನ ನೀನು ವಿಷ ಅಂತ ತಿಳ್ಕೊಳ್ತಾ ಬಂದರೆ ನಿನಗೆ ಹೊರ ಪ್ರಪಂಚದ ಯಾವುದೇ ಒಂದು ವಸ್ತು ವಿಷಯಗಳು ಕೂಡ ನಿನಗೆ ಬೇಕಾಗಿಲ್ಲ. ಅವೆಲ್ಲವೂ ನಿನ್ನ ಮುಕ್ತಿಯನ್ನು ಗಳಿಸ್ಕೋಬೇಕು ಅಂತ ಇರೋ ನಿನ್ನ ಉದ್ದೇಶದ ಆ ದಾರಿಯಲ್ಲಿ ಅಡ್ಡಗಾಲು ಹಾಕತ್ವೆ. ಎಷ್ಟು ನೇರವಾಗಿ ಪ್ರಶ್ನೆ ಮಾಡಿದ್ದಾನೆ, ಅಷ್ಟೇ ನೇರವಾಗಿ ಖಂಡಿತವಾಗಿ ಗುರು ಅಷ್ಟಾವಕ್ರ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸ್ಟ್ರೈಟ್ ಅವೇ. ನಿನಗೆ ಪ್ರಪಂಚದ ಯಾವ ವಸ್ತು ವಿಷಯಗಳು ಕೂಡ ಬೇಕಾಗಿಲ್ಲ. ಸೊ ಯು ಡೋಂಟ್ ನೀಡ್ ಟು ಡಿಪೆಂಡ್ ಆನ್ ದಿ ವರ್ಲ್ಡ್ಲಿ ಆಬ್ಜೆಕ್ಟ್ಸ್ ಇಫ್ ಯು ವಾಂಟ್ ಟು ಅಟೈನ್ ಮೋಕ್ಷ. ಮೋಕ್ಷಕ್ಕೂ ಪ್ರಪಂಚದ ವಸ್ತುಗಳಿಗೂ ಸಂಬಂಧನೇ ಇಲ್ಲ ಅನ್ನುವಂತಹದ್ದನ್ನು ಅವರು ಬಹಳ ನೇರವಾಗಿ ಹೇಳ್ತಾ ಇದ್ದಾರೆ. ಬಿಕಾಸ್ ಯಾವಾಗ ನಿನಗೆ ಇಟ್ಸ್ ವರ್ಲ್ಡ್ಲಿ ಆಬ್ಜೆಕ್ಟ್ಸ್ ಅಂತಂದ್ರೆ ಏನು, ದೇ ಆರ್ ಆಲ್ ವೆರಿ ಅಟ್ರಾಕ್ಟಿವ್. ಸಿನ್ಸ್ ದೇ ಆರ್ ಅಟ್ರಾಕ್ಟಿವ್, ಅದನ್ನು ಇಟ್ಕೊಂಡು ನೀನು ನಾನು ಮುಕ್ತಿಯ ಪದದ ಕಡೆಗೆ ನಾನು ಸಾಕ್ತೀನಿ ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಯು. ಸೊ ಅವ್ರು ಹೇಳ್ತಾರೆ, ನೋಡಪ್ಪ ನೀನು ಮುಕ್ತಿ ಬೇಕು ಅಂತ ಕೇಳ್ತಾ ಇದೆಯಾ, ಸೊ ಯು ಹ್ಯಾವ್ ಟು ಫರ್ಗೆಟ್ ದಿಸ್. ಆಲ್ ದಿ ಮೆಟೀರಿಯಲ್ಸ್ ದಟ್ ಯು ಆರ್ ಸೀಯಿಂಗ್ ಹಿಯರ್ ಇನ್ ದಿಸ್ ಜಗತ್ತು, ಕನ್ಸಿಡರ್ ದಮ್ ದಟ್ ದೇ ಆರ್ ಪಾಯ್ಸನ್. So you don't need it, don't depend on the worldly objects to attain moksha. You require something else. When you want to attain moksha, you don't need these worldly objects. So ಮೋಕ್ಷಕ್ಕೆ ಬೇರೆನೇ ಬೇಕಾಗಿದೆ, ಇದ್ಯಾವುದು ಬೇಡ. ಹೀಗೆ ಬಹಳ ಕಠಿಣವಾಗಿ ಅವರು ಉಪದೇಶವನ್ನು ಕೊಡ್ತಾರೆ. ಯಾಕೆಂತಂದರೆ ಈ ವಸ್ತು ವಿಷಯ ಅನ್ನುವಂತಹದ್ದು, ಈ ಲೌಕಿಕ ವಸ್ತು ಅನ್ನುವಂತಹದ್ದು ನಿನಗೆ ಕೇವಲ ಕ್ಷಣಿಕ ಸುಖವನ್ನು ಕೊಡುತ್ತಷ್ಟೆ. ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ನೀನು ಅದನ್ನು ನೀನು ಪಡ್ಕೊಂಡ್ರೆ ನಂತರದ ಕೆಲವೇ ಕ್ಷಣಗಳು ಮಾತ್ರ ನೀನು ಸುಖವನ್ನು ಅನುಭವಿಸ್ಬೋದು. ದಟ್ಸ್ ಆಲ್. ಸೊ ಪ್ರಪಂಚದ ಯಾವ ವಸ್ತುವಿಗೂ ಕೂಡ ನಿನಗೆ ಪರ್ಮನೆಂಟ್ ಸುಖವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದು ಯಾವುದೇ ವಸ್ತುವಾಗಿರಲಿ ಕೇವಲ ಕ್ಷಣಿಕ ಸುಖವನ್ನು ಕೊಡುತ್ತೆ. ಸೊ ಕ್ಷಣಿಕ ಸುಖದ ಆಸೆಗಾಗಿ ಮೋಕ್ಷ ಅಂದ್ರೇನು, ಪರ್ಮನೆಂಟ್ ಸುಖ ಅದು. ಸೊ ಒಂದು ಕ್ಷಣದ ಸುಖಕ್ಕಾಗಿ ನೀನು ಶಾಶ್ವತ ಸುಖ, ದಟ್ ಈಸ್ ಮೋಕ್ಷ, ಅದು ನಿನಗೆ ಕೈ ತಪ್ಪಬಾರ್ದು. ಸೊ ಈ ವಸ್ತು ವಿಷಯಗಳು ಕೇವಲ ಕ್ಷಣಿಕ ಸುಖವನ್ನು ಕೊಡುತ್ತೆ. ಆ್ಯಂಡ್ ಯು ನೋ,
ಕ್ಷಣಿಕ ಸುಖವನ್ನು ಕೊಟ್ಟು ಅದು ಸುಮ್ಮನೆ ಇರೋದಿಲ್ಲ. ಸೇಮ್ ವಸ್ತು ವಿಷಯಗಳು ದುಃಖವಾಗಿ ಬದಲಾಗುತ್ತೆ, ದುಃಖದ ಪರಿಣಾಮವನ್ನು ಕೊಡುತ್ತೆ ನೆಕ್ಸ್ಟ್ ನಿನಗೆ. ಸೊ ಆದುದರಿಂದ ಅವುಗಳಲ್ಲಿ ಆಸಕ್ತಿಯನ್ನು ನೀನು ಬೆಳೆಸ್ಕೋಬೇಡ. ಸೊ ಅವುಗಳ ಸಂಘ ನಿನಗೆ ಬೇಡ. ಬಹಳ ಹಿಂದೆನೇ ಇಂತಹ ಒಂದು ಉಪದೇಶವನ್ನು ಮಾಡಿರ್ತಾರೆ. ಮತ್ತು ಇದು ಜನಕನಿಗೆ ಗೊತ್ತಿಲ್ಲ ಅಂತ ಏನಲ್ಲ, ಯಾಕೆಂತಂದ್ರೆ ಹಿ ಈಸ್ ಎ ಕಿಂಗ್, ಹಿ ಈಸ್ ಎ ಕಿಂಗ್, ಹಿ ಈಸ್ ಎ ವೈಸ್ ಪರ್ಸನ್, ಹಿ ಈಸ್ ಎ ಜ್ಞಾನಿ, ಎ ರಿಯಲೈಸ್ಡ್ ಮಾಸ್ಟರ್. ಸೊ ಬಟ್ ಪ್ರಶ್ನೆ ಮಾಡಿದ್ದಾನೆ ಅವನು, ಬಿಕಾಸ್ ಅಷ್ಟಾವಕ್ರ ಈಸ್ ಎ ಗುರು. ಸೊ ಮುಕ್ತಿಯ ಬಗ್ಗೆ ಪ್ರಶ್ನೆ ಮಾಡಿದ್ದಾನೆ, ಅವರು ಮುಕ್ತಿಯ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಅವನಿಗೆ ಗೊತ್ತಿರುವಂತಹದ್ದು ಕನ್ಫರ್ಮ್ ಮಾಡಿಕೊಂಡ ಅಷ್ಟೆ. ಸೊ ಜನಕನಿಗೆ ಇದು ಗೊತ್ತಿಲ್ಲ ಅಂತ ಏನಲ್ಲ, ಇದರ ಅನುಭವ ಆಗಿದೆ ಅವನಿಗೆ. ಯಾಕೆ ಅಂತಂದರೆ ಕಿಂಗ್ ಜನಕ ಈಸ್ ಎ ವೆರಿ ಗ್ರೇಟ್ ಕಿಂಗ್. ಅವನು ಯುದ್ಧದಲ್ಲಿ ಸಾಕಷ್ಟು ಗೆಲುವು ಸಂಪಾದನೆ ಮಾಡಿದ್ದಾನೆ ಈಗ ಇಲ್ಲಿಯವರೆಗೆ. ಸೊ ಅವನು ಯುದ್ಧದಲ್ಲಿ ಗೆಲುವು ಸಂಪಾದಿಸಿದರೂ ಕೂಡ ಆಫ್ಟರ್ ಈಚ್ ವಿಕ್ಟ್ರಿ ಅಂತಂದರೆ ಇಲ್ಲಿವರೆಗೆ ಅವನು ಸಾಕಷ್ಟು ಗೆಲುವುಗಳನ್ನು ಸಾಧಿಸಿದ್ದಾನೆ. ದಟ್ ಮೀನ್ಸ್ ಸಾಕಷ್ಟು ಯುದ್ಧವನ್ನು ಮಾಡಿದ್ದಾನೆ ಅಂತ ಅರ್ಥ. ಸೊ ದಿಸ್ ಕಿಂಗ್ ಜನಕ ಈಗಾಗಲೇ ಸಾಕಷ್ಟು ಯುದ್ಧಗಳನ್ನು ಮಾಡಿದ್ದಾನೆ ಅಂಡ್ ಆಲ್ಮೋಸ್ಟ್ ಎಲ್ಲ ಯುದ್ಧಗಳನ್ನು ಅವನು ಗೆದ್ದಿದ್ದಾನೆ. ಸೊ ಆಫ್ಟರ್ ಈಚ್ ವಿಕ್ಟ್ರಿ ಯುದ್ಧದಲ್ಲಿ ಗೆಲುವು ಬೇಕು ಅಂತಲೇ ಯುದ್ಧ ಮಾಡಿರುವಂತಹದ್ದು ಜನಕ. ಬಿಕಾಸ್ ಹಿ ಈಸ್ ಕೇಪಬಲ್. ಸೊ ಆಫ್ಟರ್ ಈಚ್ ವಿಕ್ಟ್ರಿ ದಿಸ್ ಕಿಂಗ್ ಜನಕ he feels he is empty. ಸೊ ಜನಕನಿಗೆ ಗೊತ್ತಿದೆ. ಸೊ ಇಲ್ಲಿ ನಿರ್ವೇದ ಅನ್ನುವಂತಹದನ್ನ ವಿ ಶುಡ್ ನಾಟ್ ಮಿಸ್ಟೇಕ್ ದಟ್ ನಿರ್ವೇದ. ಸೊ ಇಟ್ ಈಸ್ ನಾಟ್ ತಿರಸ್ಕಾರ. ಉದಾಹರಣೆಗೆ ಯಾರೋ ಹೇಳ್ತಾರೆ ಐ ಹೇಟ್ ಸಂಸಾರ. Somebody says, I hate samsara and I will go to Himalaya. ಸೊ ನನಗೆ ಸಂಸಾರ ಬೇಡ, ನಾನು ಹಿಮಾಲಯಕ್ಕೆ ಹೋಗ್ತಿದ್ದೀನಿ ಅಂತಂದಾಗ ಯು ಕೆನಾಟ್ ಕಾಲ್ ಇಟ್ ಎ ನಿರ್ವೇದ. ಇಟ್ ಕೆನಾಟ್ ಬಿ ನಿರ್ವೇದ. ಸೊ ಐ ಹೇಟ್ ಸಂಸಾರ, ಐ ಡೋಂಟ್ ವಾಂಟ್ ಸಂಸಾರ, ಐ ವಿಲ್ ಗೋ ಟು ಹಿಮಾಲಯ ಅನ್ನುವಂಥದ್ದು ಇಟ್ ಈಸ್ ಎ ದೋಷ. ಸೊ ಇಟ್ ಈಸ್ ನಾಟ್ ನಿರ್ವೇದ, ಇಟ್ ಈಸ್ ನಾಟ್ dispassion. See, you are not fed up with the samsara, and at the same time, if you are not attached to the samsara, that itself is nirveda. See, ನಿರ್ವೇದವನ್ನು ಗಳಿಸಬೇಕು ಅಂತಂದ್ರೆ ನೀನು ಸಂಸಾರವನ್ನು ತಿರಸ್ಕಾರ ಮಾಡಬೇಕು ಅಂತ ಅಲ್ಲ. ಸೊ ಈಗಾಗಲೇ ನೀನು ಸಂಸಾರದಲ್ಲಿದೆಯಾ, ಬಟ್ ಡೋಂಟ್ ಗೆಟ್ ಅಟ್ಯಾಚ್ಡ್ ಟು ದಿ ಸಂಸಾರ. ದಟ್ ಈಸ್ ನಿರ್ವೇದ. You be there, but don't get attached to it. That is nirveda. And again, samatha. Samatha means everything is same. Seeing the same reality in everything is samatha. So pratiyandrallu the same reality you should see. ಬಟ್ ಎಲ್ಲಿಯವರೆಗೆ ನಿರ್ವೇದ ಅರ್ಥ ಆಗೋದಿಲ್ಲ ಅಲ್ಲಿಯವರೆಗೆ ಸಮತ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್. ಯಾಕೆಂದರೆ ನಮ್ಮ ಅನುಭವ ಏನು ಅಂತಂದರೆ ನಾವು ಈ ಪ್ರಪಂಚದಲ್ಲಿ ವಿ ಚೇಸ್ ಸುಖ, ಥಿಂಕಿಂಗ್ ದಟ್ ದಿಸ್ ಪ್ರಪಂಚ ಹ್ಯಾಸ್ ಗಾಟ್ ಸುಖ, ಅಂಡ್ ಇಫ್ ಐ ವಾಂಟ್ ಸುಖ ಫ್ರಮ್ ದಿ ಜಗತ್ ಐ ಹ್ಯಾವ್ ಟು ಚೇಸ್, ಐ ಹ್ಯಾವ್ ಟು ಗೋ ಬಿಹೈಂಡ್ ದಿಸ್ ಸುಖ. ಆ್ಯಂಡ್ ಸುಖನೇ ಬೇಕು ಅಂತಂದಾಗ ಅಗೇನ್ ಐ ಹ್ಯಾವ್ ಟು ರನ್ ಅವೇ ಫ್ರಮ್ ದಿ ದುಃಖ. ಸೊ ಹೀಗೆ ಸುಖ ಮತ್ತು ದುಃಖ ಅನ್ನುವಂತಹದ್ದು ಎರಡು ರೀತಿಯ ಬೇರೆ ಬೇರೆ ಅನುಭವಗಳು. ಸುಖ ಇಸ್ ಎ ಡಿಫರೆಂಟ್ ಅನುಭವ, ದುಃಖ ಇಸ್ ಎ ಡಿಫರೆಂಟ್ ಅನುಭವ.
ಸುಖ ಬೇಕು ಅಂತ ಅಂದ್ಬಿಟ್ಟು ದುಃಖದಿಂದ ತಪ್ಪಿಸ್ಕೊಂಡ್ರೆ ಇದು ಸುಖ ಅಂತ ಅಲ್ಲ, ಅಥವಾ ನನಗೆ ದುಃಖ ಬೇಡ ಅಂತ ಹೇಳ್ಬಿಟ್ಟು ಸುಖದ ಹಿಂದೆ ಓಡೋಗುವಂತಹದ್ದು, ನಾನು ಇನ್ನೊಂದು ಪಡ್ಕೋತೀನಿ. ಸೊ ಇವೆರಡು ಬೇರೆ ಬೇರೆ ರೀತಿಯ ಅನುಭವಗಳು. ಅದರಿಂದ ಇಟ್ ಈಸ್ ನಾಟ್ ಸಮತ. ಸುಖ ಆ್ಯಂಡ್ ದುಃಖ ದೇ ಆರ್ ನಾಟ್ ಸಮತ. ಒಂದು ಕಡೆ ಋಷಿ ಪತಾಂಜಲಿ ಯೋಗ ಸೂತ್ರದಲ್ಲಿ ಹೇಳ್ತಾನೆ, ಯು ಸ್ಟಾಪ್ ಚೂಸಿಂಗ್. ನಿಲ್ಲಿಸ್ಬಿಡು, ಈ ಆಯ್ಕೆ ಮಾಡ್ಕೊಳ್ಳೋ ಬುದ್ಧಿ ಬೇಡ ನಿನಗೆ. ಯು ಸ್ಟಾಪ್ ದಟ್. ವೆನ್ ಯು ಸ್ಟಾಪ್ ಚೂಸಿಂಗ್, ಸಮತಾ ಸ್ಟಾರ್ಟ್ಸ್ ದೇರ್. Stop choosing and samatha starts there. Rishi Patanjali says in Yoga Sutra. So ಮೂರನೇದು ಯುಕ್ತಿ. ಸೊ ಯುಕ್ತಿ ಅಂತಂದಾಗ ಇಟ್ ಈಸ್ ದಿ ಅನುಭವ ಆಫ್ ದಿ ವೈಸ್ ಪೀಪಲ್, ಜ್ಞಾನಿಗಳು, ಅನುಭವಿಗಳು. ಅವ್ರು ಹೇಳ್ತಾರೆ, ವೆನ್ someone says I am free, definitely he is free, because it is his experience. And one who thinks I am bound, then definitely he is bound. So the wise people, they say, you change the abhimana, don't try to change the world. ಪ್ರಪಂಚವನ್ನು ತಿದ್ದೋದಕ್ಕೆ ನಿನ್ನ ಕೈಲಾಗೋದಿಲ್ಲ. ಸೊ ನಿನ್ನನ್ನು ನೀನು ತಿದ್ದುಕೋ. ಯು ಚೇಂಜ್ ದಿ ಅಭಿಮಾನ ಬಟ್ ನಾಟ್ ದಿ ವರ್ಲ್ಡ್. ಸೊ ದಿಸ್ ಈಸ್ ಯುಕ್ತಿ. ಯುಕ್ತಿ ಅಂತಂದರೆ ಬಹಳ ಸರಳವಾಗಿ, ನೇರವಾಗಿ ವಿಚಾರವನ್ನು ತಿಳಿಸುವಂತಹದ್ದು. ಫಾರ್ ಎಕ್ಸಾಂಪಲ್, ಒಬ್ಬ ಕಳ್ಳ ರಾತ್ರಿ ಕತ್ತಲೆ ಆದಾಗ ಕಳ್ತನ ಮಾಡಬೇಕು ಅಂತ ಏನು ಮಾಡ್ತಾನೆ, ಕಾಂಪೌಂಡ್ ಹಾರಿ, ಮನೆ ಒಳಗಡೆ ಬಂದಿಲ್ಲ, ಕಾಂಪೌಂಡ್ ಹಾರಿ ಇರ್ತಾನೆ. ಯಾಕೆಂದರೆ ರಾತ್ರಿ ಆಗಿರುತ್ತೆ, ಮನೆಯಲ್ಲಿ ದೀಪ ಎಲ್ಲ ಆರಿಸಿರ್ತಾರೆ, ಎಲ್ಲ ಮಲಗಿರ್ತಾರೆ. ಸೊ ಹಿ ಥಿಂಕ್ಸ್ ದಿಸ್ ಈಸ್ ದಿ ಕರೆಕ್ಟ್ ಟೈಮ್. ಸೊ ಈಗ ನಾನು ಕಾಂಪೌಂಡ್ ಹಾರಾಗಿದೆ, ಮನೆ ಒಳಗಡೆ ನುಗ್ಗಬೇಕು, ಮನೆ ಒಳಗಡೆ ಹೋಗಬೇಕು. ಸೊ ಮನೆ ಒಳಗಡೆ ಯಾವ ರೀತಿ ಹೋಗಬೇಕು ಅದನ್ನೆಲ್ಲ ನಾನು ನೋಡಬೇಕೀಗ. ಸೊ ಕಳ್ಳ ಏನು ಮಾಡ್ತಾನೆ, ಕಾಂಪೌಂಡ್ ಹಾರಿ ಬಂದಿದ್ದಾನೆ. ಮನೆಯ ಯಜಮಾನನಿಗೆ ಕಳ್ಳ ಬಂದಿರೋದು ಗೊತ್ತಾಗುತ್ತೆ. ಸೊ ಅವನು ಈ ರಾತ್ರಿನಲ್ಲಿ ಮನೆಗೆ ನುಗ್ತಾ ಇದ್ದಾನೆ ಅನ್ನುವಂತಹದ್ದು ಯಜಮಾನನಿಗೆ ಗೊತ್ತಾಗುತ್ತೆ. ಸಿ ದಿ ಸಿಚುಯೇಷನ್, ಮನೆ ಒಳಗಡೆ ಬಂದಿಲ್ಲ, ಬಟ್ ಹಿ ಎಂಟರ್ಡ್ ದಿ ಯಾವುದು ಮೇನ್ ಡೋರ್ ಹತ್ರ ಕಾಂಪೌಂಡ್ ಹಾರಿ ಬಂದಿದ್ದಾನೆ. ಅದು ಮನೆಯ ಯಜಮಾನನಿಗೆ ಗೊತ್ತಾಗಿದೆ. ಸೊ ಆ ಸಂದರ್ಭದಲ್ಲಿ ವಾಟ್ ಈಸ್ ಯುಕ್ತಿ? ಆಗ ಯುಕ್ತಿ ಏನು ಹೇಳುತ್ತೆ ಅಂತಂದರೆ, ಯು ಫೈಟ್ ದಿ ಥೀಫ್ ಇನ್ ದಿ ಡಾರ್ಕ್ ನೈಟ್, ಸೊ ಹಿ ವಿಲ್ ರನ್ ಅವೇ. ಕಳ್ಳ ಬಂದಿದ್ದಾನೆ ಅಂತ ಗೊತ್ತಾಯಿತು, ರಾತ್ರಿ ಆಗಿದೆ, ಮನೆ ಒಳಗಡೆ ಬಂದಿಲ್ಲ, ಮನೆ ಹೊರಗಡೆ ಇದ್ದಾನೆ. ಸೊ ನೀ ಏನು ಮಾಡಬೇಕು ಅಂತಂದರೆ, ಆ ರಾತ್ರಿನಲ್ಲಿ ಅವನಿಗೇನು ಮನೆ ಒಳಗಡೆ ಬರೋಕ್ಕೆ ಆಗದೇ ಇರೋ ಹಾಗೆ ಆ ರಾತ್ರಿಯಲ್ಲಿ ನೀನು ಯು ಹ್ಯಾವ್ ಟು ಫೈಟ್ ವಿತ್ ಹಿಮ್. ಸೊ ಹಿ ವಿಲ್ ರನ್ ಅವೇ. ಇದು ಒಂದು ಮಾರ್ಗ. ಇಲ್ಲ ಅಂತಂದರೆ ಹೇಗೂ ಈಗ ಎಚ್ಚರ ಆಯಿತು, ನಿಮಗೆ ಅವನು ಬಂದಿದ್ದಾನೆ ಎನ್ನುವಂತಹದ್ದು ಗೊತ್ತಾಯಿತು. ಸೊ ಹೊರಗಡೆ ಒಳಗಡೆ ಎಲ್ಲ ಕತ್ಲೆ ಇದೆ. ಸೊ ಯಾವುದೇ ಕ್ಷಣದಲ್ಲಿ ಅವನು ಮನೆ ಒಳಗಡೆ ಬರಬಹುದು. ಅವನು ಮನೆ ಒಳಗಡೆ ಎಲ್ಲ ದೀಪ ಆರಿಸಿರೋದ್ರಿಂದ ಎಲ್ಲ ಮಲಗಿದ್ದಾರೆ ಅಂತ ತಿಳ್ಕೊಂಡು ಅವನು ಇಲ್ಲಿವರೆಗೆ ಬಂದಿದ್ದಾನೆ. ನೌ ಹಿ ಶುಡ್ ಎಂಟರ್ ದಿ ಹೌಸ್. ಸೊ ಈಗ ನಿನಗೆ ಎಚ್ಚರ ಆಗಿದೆ. ಈಗ ಉಳಿದಿರೋದು ನಿನಗೆ ಏನು ಅಂತಂದರೆ, ಒಂದು ಆ ಕತ್ಲೆನಲ್ಲೇ ನೀನು ಅವನ ಜೊತೆ ಫೈಟ್ ಮಾಡಿ ಅವನನ್ನು ಓಡಿ ಹೋಗೋ ಹಾಗೆ ಮಾಡಬೇಕಿತ್ತು. ಇಲ್ಲೇ ಎರಡನೇ ಉಳಿದಿರೋದು ಅಂತಂದರೆ ನೀ ಏನು ಮಾಡಬೇಕು ಅಂತಂದರೆ, ಹೇಗಿದ್ರು ನಿನಗೆ ಎಚ್ಚರ ಆಗಿದೆ ಅಲ್ವಾ, ಮನೆ ಒಳಗಡೆ ಮತ್ತು ಹೊರಗಡೆ ಎಲ್ಲ ಕಡೆ ಲೈಟ್ ಹಾಕ್ಬಿಡು, ಸ್ವಿಚ್ ಆನ್ ಮಾಡಿಬಿಡು. ಸೊ ಮನೆ ಒಳಗಡೆನೂ ಬೆಳಕಾಗಿರುತ್ತೆ, ಮನೆ ಹೊರಗಡೆ ಕೂಡ ಸಡನ್ನಾಗಿ ಲೈಟ್ ಆನ್ ಆಗುತ್ತೆ. ಕಳ್ಳ ಏನು ಮಾಡ್ತೀವಿ ನಾವು, ಮನೆಯಲ್ಲಿ ಎಲ್ಲ ಎದ್ದಿದ್ದಾರೆ, ಇನ್ನೂ ಯಾರೂ ಮಲಗಿಲ್ಲ. ಸೊ ಈಗ ನಾ ಏನಾದ್ರು ಒಳಗಡೆ ಹೋದರೆ ನನ್ನ ಹಿಡಿದು ಕಟ್ಟಾಕ್ಬಿಡ್ತಾರೆ.
ಸೊ ನಾನು ಇಲ್ಲಿ ಒಳಗಡೆ ಹೋಗಬಾರ್ದು ಅಂತ ಹಿ ವಿಲ್ ರನ್ ಅವೇ. ಸೊ ದಿಸ್ ಈಸ್ ಕಾಲ್ಡ್ ಯುಕ್ತಿ. ಲಾಜಿಕಲಿ ವಿಚಾರ ಹೀಗಿದೆ, ಯು ಹ್ಯಾವ್ ಟು ಡೂ ದಿಸ್ ಓನ್ಲಿ. ದಿಸ್ ಈಸ್ ಕಾಲ್ಡ್ ಯುಕ್ತಿ. ಸೊ ನಿರ್ವೇದ, ಸಮತ ಮತ್ತು ಯುಕ್ತಿ, ದೇ ಆರ್ ಕನೆಕ್ಟೆಡ್ ಟು ಈಚ್ ಅದರ್. ಎಸ್ಪೆಷಲಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಹೇಳಿದಾಗ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಉಳಿದ ಬೇರೆ ಎರಡರ ಅಗತ್ಯ ಇದೆ. ಈಗ ನಾನು ನಿರ್ವೇದವನ್ನು ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದಾಗ ದಿಸ್ ಸಮತ ಆ್ಯಂಡ್ ಯುಕ್ತಿ, ಅವೆರಡರ ಅಗತ್ಯ ಇರುತ್ತೆ. ಅದೇ ರೀತಿ ನಿರ್ವೇದ ಮತ್ತು ಸಮತ ಇಲ್ಲದೆ ತರ್ಕಬದ್ಧವಾಗಿ ನಾನು ಯೋಚನೆ ಮಾಡ್ತೀನಿ ಅಂತಂದಾಗ ದಟ್ ಈಸ್ ಆಲ್ಸೋ ನಾಟ್ ಪಾಸಿಬಲ್. ಹೀಗೆ ನಿರ್ವೇದ, ಈ ಒಂದು ವೈರಾಗ್ಯ ಅನ್ನುವಂತಹದ್ದು ತೀವ್ರವಾಗಿ ಪರಿಣಾಮವನ್ನು ಹೊಂದಬೇಕು ಅಂತಂದರೆ ಸಮತ ಆ್ಯಂಡ್ ಯುಕ್ತಿ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಅದೇ ರೀತಿ ಉಳಿದ ಬೇರೆ ಎರಡುಗಳಿಗೆ. ಸೊ ದೇ ಆರ್ ಆಲ್ ಇಂಟರ್ ಕನೆಕ್ಟೆಡ್. ಪ್ರತಿಯೊಂದಕ್ಕೂ ಉಳಿದ ಎರಡು ಸಪೋರ್ಟ್ ಮಾಡಬೇಕು. ದೆನ್ ಯು ವಿಲ್ ಅಟೈನ್ ಒನ್ ಬೈ ಒನ್. ಸೊ ನಿರ್ವೇದವನ್ನು ನಾನು ಗಳಿಸ್ತೀನಿ ಅಂತಂದಾಗ ನಿನಗೆ ಸಮತ ಆ್ಯಂಡ್ ಯುಕ್ತಿ ಅವುಗಳು ಕೋಆಪರೇಟ್ ಮಾಡಬೇಕಾಗತ್ತೆ, ಅವುಗಳನ್ನು ತಿಳ್ಕೋಬೇಕಾಗತ್ತೆ. ಅದೇ ರೀತಿ ಸಮತವನ್ನು ಅರ್ಥ ಮಾಡ್ಕೋತೀನಿ ಅಂತಂದಾಗ ಅಗೇನ್ ಯು ರಿಕ್ವೈರ್ ಯುಕ್ತಿ ಆ್ಯಂಡ್ ಯು ರಿಕ್ವೈರ್ ನಿರ್ವೇದ. ಸೊ ನಾನು ಯುಕ್ತಿಯನ್ನು ನಾನು ಅನುಸರಿಸ್ತೀನಿ ಅಂತಂದಾಗ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ನಿರ್ವೇದ ಆ್ಯಂಡ್ ಸಮತ. ಸೊ ಹೀಗೆ ಸ್ಪಿರಿಚುವಲ್ ಪ್ರಾಕ್ಟೀಸ್ನಲ್ಲಿ ಇದು ಮೂರು ಬೇಕು, ಮತ್ತು ಸಾಧನೆಯಲ್ಲಿ ಇದು ಮೂರು ಕೂಡ ಒಂದಕ್ಕೆ ಒಂದು ಕನೆಕ್ಟ್ ಆಗಿರುವಂತಹದ್ದು. ಸೊ ಆಲ್ ದ ತ್ರೀ ಆರ್ ಎಸೆನ್ಷಿಯಲ್ ಇನ್ ಸ್ಪಿರಿಚುವಲ್ ಪ್ರಾಕ್ಟೀಸ್. And this entire Jagat is full of many attractive things. ದೃಶ್ಯ ಪ್ರಪಂಚ ಸೊ ಕಣ್ಣು ಕೋರೈಸುತ್ತೆ ಅಂತ ಹೇಳ್ತಾರೆ. ನಾವೊಂದು ಎಕ್ಸಿಬಿಷನ್ಗೆ ಹೋದಾಗ ಏನು ಸ್ಟಾರ್ಟಿಂಗ್ ಮೊದಲನೇ ಸ್ಟಾಲಿಂದ ಕೊನೆಗೆ ಹಿಂತಿರುಗಿ ಬರೋವರೆಗೆ ಎಲ್ಲ ಕಡೆ ಅನೇಕ ವಸ್ತುಗಳು, ನಮಗೇನು ಎಲ್ಲನೂ ಕೊಂಡ್ಕೋಬೇಕು ಅಂತ ಆಸೆ ಆಗುತ್ತೆ. ಒಂದು ವೇಳೆ ಎಲ್ಲ ಕೊಂಡ್ಕೊಟ್ರೆ ಇಟ್ಕೊಳ್ಳೋದಾದ್ರೂ ಎಲ್ಲಿ? ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಅದು ಇಟ್ ಈಸ್ ನಾಟ್ ಪಾಸಿಬಲ್ ಅನ್ನುವಂತಹದ್ದು ಗೊತ್ತಾದರೂ ಕೂಡ ಎವ್ರಿ ಆಬ್ಜೆಕ್ಟ್ ಈಸ್ ವೆರಿ ಅಟ್ರಾಕ್ಟಿವ್. ಸೊ ದಿಸ್ ಜಗತ್ ಈಸ್ ಲೈಕ್ ದಟ್. ಜಗತ್ ಈಸ್ ಫುಲ್ ಆಫ್ ಸಚ್ ವೆರಿ ವೆರಿ ಅಟ್ರಾಕ್ಟಿವ್ ಆಬ್ಜೆಕ್ಟ್ಸ್. ಜಗತ್ತು ಈ ರೀತಿ ಇದೆ, ಓಕೆ. But when you look at the Jagat, ಆಗ ದೇಹ ವೈರಾಗ್ಯವನ್ನು ಧರಿಸಬೇಕು. ಸೊ ಜಗತ್ತಿನಲ್ಲಿ ತುಂಬಿರುವಂತಹ ಅನೇಕ ವಸ್ತುಗಳನ್ನು ನೀನು ನೋಡಿದಾಗ ದೇಹ ವೈರಾಗ್ಯವನ್ನು ತಾಳಬೇಕು, ಧರಿಸಬೇಕು. ಕೆಲವುಗಳನ್ನು ನೋಡಿದಾಗ ಮನಸ್ಸಿನಲ್ಲಿ ರಾಗದ್ವೇಷಗಳು ಉಂಟಾಗುತ್ತವೆ. ಆ ಸಂದರ್ಭದಲ್ಲಿ ಸಮತ್ವವನ್ನು ಕಾಪಾಡ್ಕೋಬೇಕು. ಸೊ ನಾವು ನೋಡುವಂತಹ ಪ್ರತಿಯೊಂದು ವಸ್ತು ಕೂಡ ಕೇವಲ ಕ್ಷಣಿಕ ಸುಖವನ್ನು ಕೊಡುತ್ತವೆ. ದೇ ಆರ್ ನಾಟ್ ಪರ್ಮನೆಂಟ್. ಸೊ ಇಂತಹ ಜ್ಞಾನ ಬೆಳೆಸ್ಕೋಬೇಕು. ಅದೇ ರೀತಿ ಆತ್ಮನ ವಿಚಾರ ಅರ್ಥ ಆಗಬೇಕು ಅಂತ ಅನ್ನುವಂತಹ ಸಂದರ್ಭದಲ್ಲಿ ನಿರ್ವೇದ, ಸಮತ ಮತ್ತು ಯುಕ್ತಿ ಇವೆಲ್ಲ ಜಾಗೃತವಾಗಿರಬೇಕು. ಸೊ ಒಂದು ಕಡೆ ದೇಹಾಭಿಮಾನವನ್ನು ಬಿಟ್ಕೊಡ್ಬೇಕಾಗುತ್ತೆ. ದೇಹಾಭಿಮಾನ ಹೋಗೋವರೆಗೆ ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿ ಕೆರಳುತ್ತಾ ಇರುತ್ತೆ. ಸೊ ಅದರಿಂದ ಮುಖ್ಯವಾಗಿ ಇಲ್ಲಿ ವೈರಾಗ್ಯ ಅನ್ನುವಂತಹದ್ದು ಇದಕ್ಕೆ ಪರಿಹಾರ. ಸೊ ವೆನ್ ಯು ಲುಕ್ ಅಟ್ ದಿ ವರ್ಲ್ಡ್, it is filled with so many objects and every object in the world is very attractive. Immediately you should understand, you should ಆ ಒಂದು ವೈರಾಗ್ಯವನ್ನು ನೀನು ತಾಳಬೇಕು. ದೇಹ ವೈರಾಗ್ಯವನ್ನು ಧರಿಸಿದಾಗ ಅಲ್ಲಿ ಜ್ಞಾನ ಏನು ಹೇಳುತ್ತೆ ಅಂತಂದರೆ, ಆಲ್ ದೀಸ್ ಮೆಟೀರಿಯಲ್ಸ್ ದೇ ವಿಲ್ ನಾಟ್ ಗಿವ್ ಮಿ ಪರ್ಮನೆಂಟ್ ಹ್ಯಾಪಿನೆಸ್. ಸೊ ವೈ ಐ ಶುಡ್ ಹ್ಯಾವ್ ದಿಸ್? ಏಕೆಂತಂದರೆ ಇದೇ ವಸ್ತು ಕ್ಷಣಿಕ ಸುಖವನ್ನು ಕೊಟ್ಟು ಮುಂದೆ ನನಗೆ ಬಹಳ ದೊಡ್ಡ ಗಂಭೀರವಾಗಿ ದುಃಖವನ್ನೇ ಕೊಡುತ್ತೆ. ಸೊ ಐ ಡೋಂಟ್ ವಾಂಟ್ ಇಟ್. ಸೊ ಇಲ್ಲಿ ಯುಕ್ತಿ ಕೂಡ ಬರುತ್ತೆ, ವೈರಾಗ್ಯ ಇದೆ,
ಆ್ಯಂಡ್ ದ ರಿಯಾಲಿಟಿ, ಇದು ಕೇವಲ ಕ್ಷಣಿಕ ಸುಖವನ್ನು ಮಾತ್ರ ಕೊಡುತ್ತೆ. ಸೊ ಹೀಗೆ ವಿಚಾರ ಈ ರೀತಿ ಇದೆ, ಸತ್ಯ ಈ ರೀತಿ ಇದೆ. ಸೊ ಇದೆಲ್ಲ ಇದ್ದಾಗ ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದಿಸ್ ಆತ್ಮವಿಚಾರ. ಸೊ ಆತ್ಮವಿಚಾರ ಆಗಬೇಕು ಅಂತಂದರೆ ವೈರಾಗ್ಯ ಇರಬೇಕು, ದರ್ ಈಸ್ ಸಮತಾ ದೃಷ್ಟಿ ಇರಬೇಕು, ಆ್ಯಂಡ್ ಜ್ಞಾನ ಹೇಗೆ ಯುಕ್ತಿ, ಸೊ ಎಲ್ಲ ಅಲರ್ಟ್ ಆಗಿರಬೇಕು. ಸೊ ಈ ಆಸೆ ಬಯಕೆ ಅಂತ ಏನಿದೆ ಅದೇ ಸಂಸಾರಕ್ಕೆ ಮುಖ್ಯ ಕಾರಣ. ಸೊ ಆಸೆ ಬಯಕೆಗಳೇ ಸಂಸಾರಕ್ಕೆ ಕಾರಣ, ಬಟ್ ವೈರಾಗ್ಯ ಮಾತ್ರ ಇದಕ್ಕೆ ಪರಿಹಾರ. ಸೊ ಹೀಗೆ ಈ ಒಂದು ಸಂದರ್ಭದಲ್ಲಿ ದಿ ಸೇಜ್ ಅಷ್ಟಾವಕ್ರ ಹಿ ಅಡ್ವೈಸಸ್ ಜನಕ ಮಹಾರಾಜ, ಆ್ಯಂಡ್ ದಿಸ್ ಈಸ್ ದಿ ಬ್ಯಾಕ್ಗ್ರೌಂಡ್. ಈ ಒಂದು ಹಿನ್ನೆಲೆಯೊಂದಿಗೆ ನಾವು ವಿ ಆರ್ ಎಂಟರಿಂಗ್ ಇನ್ ಟು ದಿ 9th ಚಾಪ್ಟರ್ ಆಫ್ ಅಷ್ಟಾವಕ್ರ ಗೀತಾ. ಸೊ ದಿಸ್ ಈಸ್ ಅಷ್ಟಾವಕ್ರ ಗೀತಾ ಚಾಪ್ಟರ್ 9 ವರ್ಸ್ ನಂಬರ್ 1. ಕೃತಾಕೃತೆ ಚ ದ್ವಂದ್ವಾನಿ ಕದಾ ಶಾಂತಾನಿ ಕಸ್ಯ ವಾ ಏವಂ ಜ್ಞಾತ್ವೇಹ ನಿರ್ವೇದಾತ್ ಭವತ್ಯಾಗ ಪರೋವ್ರತಿ. ಸೊ ಕೃತ ಅಕೃತ, ಕೃತಾಕೃತೆ, ಕೃತ ಅಕೃತ, ನಾವು ಮಾಡಿದ ಕರ್ಮಗಳು ಮತ್ತು ಮಾಡದ ಕರ್ಮಗಳು. ಸೊ ಮಾಡದ ಕರ್ಮ ಅಂತಂದ್ರೇನು, ಮಾಡಬೇಕಾಗಿರುವಂತಹದ್ದು. ಸೊ ನಾವು ಮಾಡಿದ ಕರ್ಮ ಮತ್ತು ಮಾಡದ ಕರ್ಮಗಳು, ಹಾಗೂ ಈ ದ್ವಂದ್ವಗಳು ಯಾರಿಗೆ ಸಂಪೂರ್ಣವಾಗಿ ಶಾಂತವಾಗಿದೆ, ದಟ್ ಮೀನ್ಸ್ ಫಾರ್ ಎ ಪರ್ಸನ್ ಕೃತಾಕೃತ, ನಾನು ಮಾಡಿದ್ದೀನಿ, ಇದನ್ನು ನಾನು ಮಾಡಿಲ್ಲ, ಸೊ ಮಾಡಿದ್ದೀನಿ ಅಂತಂದಾಗ ಆಗುವಂತಹ ಅನುಭವ, ಮಾಡಿಲ್ಲ ಅಂತಂದಾಗ ಗಿಲ್ಟು, ಮಾಡಿದ್ದೀನಿ ಅಂತಂದರೆ ಐ ಹ್ಯಾವ್ ಡನ್ ಇಟ್ ಅನ್ನುವಂತಹ ಅಹಂಕಾರ, ದಟ್ ಈಸ್ ಕೃತ ಅಕೃತ. ಮಾಡಿದ ಕರ್ಮ, ಮಾಡದ ಕರ್ಮ. ಮಾಡಿದ ಕರ್ಮ ಅಂತಂದರೆ ಐ ಹ್ಯಾವ್ ಡನ್ ಇಟ್, ಇಟ್ ಈಸ್ ಅಹಂಕಾರ. ಮಾಡದ ಕರ್ಮ ಐ ಹ್ಯಾವ್ ನಾಟ್ ಡನ್ ಇಟ್ ಈಸ್ ಎ ಗಿಲ್ಟ್, ರಿಗ್ರೆಟ್. ಸೊ ದಿಸ್ ಈಸ್ ದ್ವಂದ್ವ. ಸೊ ಇಂತಹ ದ್ವಂದ್ವಗಳು ಯಾರಿಗೆ ಸಂಪೂರ್ಣವಾಗಿ ಶಾಂತವಾಗಿದೆ ಅಂತಂದರೆ ಇಟ್ ಎಂಡ್ಸ್ ಅಂತ ಈ ಸಂದರ್ಭದಲ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಇಂತಹ ದ್ವಂದ್ವಗಳು ಯಾರಲ್ಲಿ ಇದು ಕೊನೆಯಾಗಿದೆ ಅಂತಂದರೆ ಇನ್ನಿಲ್ಲವಾಗಿದೆ. ಮತ್ತು ಇಂತಹ ದ್ವಂದ್ವಗಳು ಇರೋದಾದರೂ ಯಾರಿಗೆ? ಜೀವಿಗಳಿಗೆ. ಸೊ ಯು ಮಸ್ಟ್ ನೋ ದಟ್, ಅದನ್ನು ತಿಳಿದು ವೈರಾಗ್ಯವನ್ನು ಹೊಂದು ಆ ಮೂಲಕ ಉದ್ವೇಗರಹಿತನಾಗು ಮತ್ತು ತ್ಯಾಗಪರವಾಗು. ಸೊ ದಿಸ್ ಈಸ್ ದಿ ಅಡ್ವೈಸ್ ಆಫ್ ಅಷ್ಟಾವಕ್ರ ಇದನ್ನು ಹೇಳ್ತಾ ಇರುವಂತಹದ್ದು. ಸೊ ದಿ ಸೇಜ್ ಅಷ್ಟಾವಕ್ರ ಹಿಯರ್ ಹಿ ಈಸ್ ಟಾಕಿಂಗ್ ಅಬೌಟ್ ವೈರಾಗ್ಯ. ಸೊ ಹೌ ಒನ್ ಕ್ಯಾನ್ ಡ್ರಾಪ್ ದಿ ಅಹಂಕಾರ and how one can drop this raga dvesha. It's all possible only when we develop deep attachments. So when we develop detachment, not attachment. So when we develop detachments, so our detachments antandre that is called dispassion here. So he is talking about the role and mahatva of vairagya. The glorification of the vairagya is being explained by the sage Astavakra. So he says kada ಅಂತಂದ್ರೆ ಯಾವಾಗ ಕೃತೆ ದ್ವಂದ್ವಾನಿ. So something is done by me.
and something is not done by me, that is ಕೃತಂ ಅಕೃತಂ, ಮಾಡಿದ ಮತ್ತು ಮಾಡದ ಕರ್ಮಗಳು. ಸೊ ಈಗಾಗಲೇ ಮಾಡಿ ಮುಗಿಸಿರುವಂತಹ ಕರ್ಮಗಳು ಮತ್ತು ಈವರೆಗೆ ಇನ್ನೂ ನಾನು ಮಾಡೇ ಇಲ್ಲ ಮಾಡದ ಕರ್ಮಗಳು. ಸೊ ನಮ್ಮ ಜೀವನ ಹೇಗಿದೆ ಅಂತಂದರೆ, ಬೆಳಗ್ಗೆಯಿಂದ ಸಂಜೆವರೆಗೆ ಅನೇಕ ವಾರಗಳಿಂದ, ಅನೇಕ ತಿಂಗಳುಗಳಿಂದ, ಅನೇಕ ವರ್ಷಗಳಿಂದ ಐ ಹ್ಯಾವ್ ಡನ್ ದಿಸ್, ಇದನ್ನು ಮಾಡ್ತಾ ಬಂದಿದ್ದೀನಿ. ಐ ಹ್ಯಾವ್ ಡನ್ ದಿಸ್, ಐ ಹ್ಯಾವ್ ಡನ್ ದಟ್, ಐ ಹ್ಯಾವ್ ಕಂಪ್ಲೀಟೆಡ್, ಐ ಹ್ಯಾವ್ ಫಿನಿಶ್ಡ್ ಇಟ್. ಹೀಗೆ ಮಾಡಿರೋಂತಹ ಕರ್ಮಗಳನ್ನು ಕುರಿತು ಮಾತನಾಡ್ತೀವಿ ನಾವು. ನೋಡಪ್ಪ, ನಾನು ಅವಾಗ ಶುರು ಮಾಡಿದ್ದು, ಈಗಲೂ ಮಾಡ್ತಾ ಇದ್ದೀನಿ, ಇಲ್ಲಿವರೆಗೆ ನಾನು ಇಷ್ಟು ಮಾಡಿದ್ದೀನಿ, ಅಷ್ಟೊಂದು ಮಾಡಿದ್ದೀನಿ. ಸೊ ಹೀಗೆ ನಾನು ಮಾಡಿರೋವಂತಹದ್ದನ್ನೆಲ್ಲ ಹೇಳ್ಕೊಳ್ಳೋವಂತಹದ್ದು, ಆ ರೀತಿ ನಾವು ಮಾತಾಡ್ತೀವಿ. ಅದೇ ರೀತಿ ಕೆಲವೊಮ್ಮೆ ಕೆಲವು ಕನ್ಫ್ಯೂಷನ್ಸ್, ನಾ ಇದನ್ನು ಮಾಡಬೇಕು ಅಥವಾ ಅದನ್ನು ಮಾಡಬೇಕು, ಐದರ್ ದಿಸ್ ಆರ್ ದಟ್, ಬಿಟ್ವೀನ್ ದೀಸ್ ಟು, ವಿಚ್ ಒನ್ ಐ ಶುಡ್ ಡೂ. ಸೊ ಮಾಡಬೇಕಾಗಿರುವಂತಹ ಕೆಲವುಗಳನ್ನು ಯಾವುದನ್ನು ಮಾಡಿಲ್ಲ, ಇದನ್ನು ಮಾಡಿಲ್ಲ, ಅದನ್ನು ಮಾಡಿಲ್ಲ. ಸೊ ಬೋತ್ ಆರ್ ಪೆಂಡಿಂಗ್. ಸೊ ನಾನು ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು. ಸೊ ಮಾಡದೇ ಇರೋದನ್ನು ಕುರಿತು ಚಿಂತೆ ಮಾಡ್ತಾ ಇರೋದು ಇಲ್ಲಿ. ಎಷ್ಟೋ ವರ್ಷಗಳಿಂದ ನಾನು ಇಂಥದ್ದನ್ನು ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಆ ರೀತಿನೂ ಮಾತಾಡ್ತೀವಿ. ಅದೇ ರೀತಿ ನಾನು ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಈ ರೀತಿ ಅಲ್ಲಿ ಅನೇಕಗಳನ್ನು ಮಾಡಿಲ್ಲ ಅಂತಂದಾಗ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಆರ್ ಪೆಂಡಿಂಗ್, ಐ ಹ್ಯಾವ್ ನಾಟ್ ಡನ್ ಇಟ್. ಅದನ್ನು ಕುರಿತು ಕೂಡ ನಾವು ಮಾತಾಡ್ತೀವಿ. ಹೀಗೆ ಡನ್ ಆ್ಯಂಡ್ ನಾಟ್ ಡನ್, ಕೃತ ಅಕೃತ, ಡನ್ ಆ್ಯಂಡ್ ನಾಟ್ ಡನ್, ದೇ ಆರ್ ಕಾಲ್ಡ್ ದಿ ದ್ವಂದ್ವಾಸ್. ಸೊ ಮಾಡಿರೋಂತಹದ್ದು, ಮಾಡದೇ ಇರೋವಂತಹದ್ದು, ದ್ವಂದ್ವ ಅಂತಂದರೆ ಪೇರ್ ಆಫ್ ಆಪೋಸಿಟ್ಸ್. ಸೊ ಈ ಎರಡನ್ನು ಬಿಟ್ಟರೆ ನಾವು ಬೇರೆ ಮಾತಾಡ್ತಾ ಇಲ್ಲ. ಇಲ್ಲಿ ಮಾಡಿರೋಂತಹದ್ದು ಹೇಳ್ಕೋತಾ ಇದ್ದೀನಿ, ಇಲ್ಲ ಮಾಡದೇ ಇರೋಂತಹದ್ದನ್ನು ಹೇಳ್ಕೋತಾ ಇದ್ದೀನಿ. ಕೃತ ಅಕೃತ, ಸೊ ಪೇರ್ ಆಫ್ ಆಪೋಸಿಟ್ಸ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ದ್ವಂದ್ವ. ಸೊ ಇಲ್ಲಿ ದಿ ಸೇಜ್ ಅಷ್ಟಾವಕ್ರ ಅವ್ರು ಹೇಳ್ತಾ ಇದ್ದಾರೆ, ದಿಸ್ ದ್ವಂದ್ವಾನಿ ಶಾಂತಾನಿ, ಸ್ಟಾಪ್ ದಿಸ್. ಮಾಡಿದ್ದೀನಿ ಅಂತ ಹೇಳ್ಕೋಬೇಡ, ನಾ ಇನ್ನೂ ಮಾಡಿಲ್ವಲ್ಲ, ಬೇಡ, ಅದು ಬೇಕಿಲ್ಲ. ಸೊ ಶಾಂತಾನಿ, ಕಮ್ ಟು ಎ ಹಾಲ್ಟ್. ಸೊ ತೈತ್ರೀಯ ಉಪನಿಷತ್ನಲ್ಲಿ ದೇರ್ ಇಸ್ ಎ ಮಂತ್ರ, ಕಿಮಹಗಂ ಸಾಧು ನ ಕರವಹಂ ಕಿಮಹಂ ಪಾಪಮಕರವಹಂ ಇತಿ ಅಂತಂದರೆ, ಇಲ್ಲಿ ನಾನು ಯಾಕೆ ಒಳ್ಳೆಯದನ್ನು ಮಾಡಿಲ್ಲ, ನಾನು ಯಾಕೆ ಒಳ್ಳೆಯದನ್ನು ಮಾಡಲಿಲ್ಲ, ಮತ್ತು ನಾನು ಯಾಕೆ ಪಾಪಕರ್ಮಗಳನ್ನು ಮಾಡಿದೆ. ಸೊ ಇಲ್ಲಿ ಯಾಕೆ ನಾನು ಒಳ್ಳೆಯದನ್ನು ಮಾಡಲಿಲ್ಲ ಅನ್ನುವಂತಹದ್ದು ಕೂಡ ಈಸ್ ಎ ಗಿಲ್ಟ್ ಫೀಲಿಂಗ್. ನಾನು ಯಾಕೆ ಪಾಪವನ್ನು ಮಾಡಿದೆ, ಈಗೇನು ಪಶ್ಚಾತ್ತಾಪ ಭಾವನೆ. ಸೊ ನಾನು ಯಾಕೆ ಒಳ್ಳೆಯದನ್ನು ಮಾಡಲಿಲ್ಲ, ಈಸ್ ಎ ರಿಗ್ರೆಟ್. ನಾನು ಮಾಡಿಬಿಡ್ಬೇಕಾಗಿತ್ತು, ಇಂಥ ತಪ್ಪು ಕೆಲಸ ಮಾಡಿದೆ, ಇಟ್ ಈಸ್ ರಿಗ್ರೆಟ್. ಅದೇ ರೀತಿ ಯಾಕೆ ನಾನು ಇಷ್ಟು ಕೆಟ್ಟ ಕೆಲಸ ಮಾಡಿದೆ, ಈಸ್ ಎ ಗಿಲ್ಟ್. ಸೊ ಮೈಂಡ್ ವಿಲ್ ಬಿ ವಾಂಡರಿಂಗ್ ಬಿಟ್ವೀನ್ ದಿಸ್ ಗಿಲ್ಟ್ ಆ್ಯಂಡ್ ರಿಗ್ರೆಟ್. ಸೊ ರಿಗ್ರೆಟ್ ಈಸ್ ಕಾಲ್ಡ್ ಸಂಸಾರ. ರಿಗ್ರೆಟ್ ಈಸ್ ಕಾಲ್ಡ್ ಸಂಸಾರ. ಸೊ ಈ ರಿಗ್ರೆಟ್ ಅನ್ನುವಂತಹದ್ದು ಮನುಷ್ಯನನ್ನು ಅಟ್ಟಿಸ್ಕೊಂಡು ಬರ್ತಾ ಇರುತ್ತೆ. ಆಲ್ವೇಸ್ ಇಟ್ಸ್ ಚೇಸಿಂಗ್ ಅಸ್. ಸಮ್ಟೈಮ್ಸ್ ನಮಗೆ ಯಾಕೆ ಯಾವುದೇ ರೀತಿಯ ಗಿಲ್ಟ್ಗಳಾಗಲಿ ರಿಗ್ರೆಟ್ಗಳಾಗಲಿ ಇರೋದಿಲ್ಲ, ಬಟ್ ನಮ್ಮ ಸುತ್ತಮುತ್ತ ಅನೇಕ ಸಂದರ್ಭಗಳಲ್ಲಿ ನಾವು ಅದನ್ನು ಮರ್ತೇ ಬಿಟ್ಟಿರ್ತೀವಿ. ನೋ ರಿಗ್ರೆಟ್ಸ್, ನೋ ಗಿಲ್ಟ್, ಸಮಥಿಂಗ್ ಏನೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನನ್ನ ಪಾಡಿಗೆ.
ಮಾಡಿದ್ದೀನೋ ಬಿಟ್ಟಿದ್ದೀನೋ ಸರಿನೋ ತಪ್ಪೋ ಏನೂ ಗೊತ್ತಿಲ್ಲ. ಏನೋ ಒಂದು ವಿಲ್ ಬಿ ಡೂಯಿಂಗ್ ಸಮಥಿಂಗ್. ಸೊ ಈ ರೀತಿ ನಾನಿದ್ದಾಗ ಕೂಡ ನಮ್ಮ ಅಕ್ಕಪಕ್ಕದವ್ರು ಬಂದು ಕೇಳ್ತಾರೆ, ಅವ್ರು ಸುಮ್ಮನೆ ಇರೋದಿಲ್ವಲ್ಲ, ಅವ್ರು ಬಂದು ಹೇಳ್ತಾರೆ, ನೀ ಯಾಕೆ ಈ ಕೆಲಸವನ್ನು ಮಾಡಿದೆ, ನೋಡಿ ನೀನು ಮಾಡಿದ್ರಿಂದ ಈ ಥರ ಆಯಿತು, ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರ್ಬೋದಾಗಿತ್ತು, ಬೇಡದ್ದನ್ನು ಮೈ ಮೇಲೆ ಎಳ್ಕೊಂಡಿದ್ಯಾ, ನೋಡಿ ಈ ಥರ ಮಾಡಿದ್ಯಾ ನೀನು ಮಾಡಿದ್ರಿಂದ ನೋಡಿ ಎಷ್ಟು ದೊಡ್ಡ ಹಾನಿಯಾಗಿದೆ, ಎಷ್ಟು ಜನಕ್ಕೆ ತೊಂದರೆ ಆಗ್ತದೆ, ನಿನ್ನ ಪಾಡಿಗೆ ನೀನು ಇರ್ಬೋದಾಗಿತ್ತು, ನಿನ್ನ ಕೆಲಸ ಅಲ್ವೇ ಅಲ್ಲ, ನೀನು ಯಾಕೆ ಇದನ್ನು ಮೈ ಮೇಲೆ ಎಳ್ಕೊಂಡೆ, ಈ ರೀತಿ ಜ್ಞಾಪಿಸ್ತಾರೆ. ಅಷ್ಟಕ್ಕೆ ನಿಲ್ಲೋದಿಲ್ಲ, ಹೋಗಿ ಅದನ್ನು ಮಾಡಿದಲ್ಲ, ಅದ್ರ ಬದಲು ನೀನು ಈ ರೀತಿ ಮಾಡಬೇಕಾಗಿತ್ತು ಅಂತ ಇನ್ಯಾವುದೋ ಒಂದನ್ನು ತಂದು ತೋರಿಸೋದು. ಸೊ ಮಾಡಿದ್ರ ಬಗ್ಗೆ ರಿಗ್ರೆಟ್ ಯಾಕೆ ಮಾಡದೆ ಪಶ್ಚಾತ್ತಾಪ ಪಡೋ ಹಾಗೆ ಮಾಡ್ತಾರೆ, ಗಿಲ್ಟ್ ಫೀಲಿಂಗ್ ಬರೋ ಹಾಗೆ ಮಾಡ್ತಾರೆ. ಅದ್ರ ಬದಲು ಇದನ್ನು ಮಾಡಬೇಕಾಗಿತ್ತು, ಸೊ ಯು ಹ್ಯಾವ್ ನಾಟ್ ಡನ್ ದಿಸ್, ಅಗೇನ್ ಗಿಲ್ಟ್ ಫೀಲಿಂಗು, ಅಯ್ಯಯ್ಯೋ ಮಾಡಲಿಲ್ವಲ್ಲ. ಸೊ ಹೀಗೆ ಮಾಡಿದ ಮತ್ತು ಮಾಡದ ಕರ್ಮಗಳನ್ನು ನೆನಪು ಮಾಡಿಕೊಡ್ತಾರೆ. ಸೊ ನಾವು ಗಿಲ್ಟ್ ಮಾಡ್ಕೊಳ್ಳೋದಕ್ಕೆ, ರಿಗ್ರೆಟ್ ಮಾಡ್ಕೊಳ್ಳೋದಕ್ಕೆ, ಈ ರೀತಿ ನಮ್ಮನ್ನು ಕ್ವಶನ್ ಮಾಡಿದಾಗ ನಮಗೆ ಆ ರೀತಿ ಆಗುತ್ತೆ, ರಿಗ್ರೆಟ್, ಗಿಲ್ಟ್ ಫೀಲಿಂಗು ಇವೆಲ್ಲ ಬರುತ್ತೆ. ಆಮೇಲೆ ನಾವೇನು ಮಾಡ್ತೀವಿ, ಅವ್ರು ಹೇಳಿರೋ ಮಾತುಗಳೆಲ್ಲ ತಲೆಯಲ್ಲಿ ಕೂತಿರುತ್ತೆ ಬಂದು, ಅದನ್ನು ಕುರಿತು ನಾವು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಓಹೋ ಕರೆಕ್ಟು ಅವನು ಹೇಳಿದ್ದು, ನಾನು ಯಾಕೆ ಅದನ್ನು ಆ ಥರ ಮಾಡಿದೆ, ಹೇಗಿದ್ದರೂ ಮಾಡಿದೆ, ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದ್ದಿದ್ರೆ ಅದು ಬೇರೆ ಥರನೇ ರಿಸಲ್ಟ್ ಕೊಡ್ತಾ ಇತ್ತೋ ಏನೋ, ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕಾಗಿತ್ತು, ಸ್ವಲ್ಪ ಆ ಥರ ಮಾಡ್ಕೊಂಬಿಟ್ಟೆ, ಶುಡ್ ಹ್ಯಾವ್ ಡನ್ ಇಟ್ ಇನ್ ಎ ಬೆಟರ್ ವೇ. ಯಾರ್ದಾರು ಅಡ್ವೈಸ್ ತಗೋಬೇಕಾಗಿತ್ತು, ನಾನು ಹೇಗಿದ್ದರೂ ಮಾಡಿದ್ದೀನಿ, ಬಟ್ ಮಾಡಿ ಕೂಡ ಪ್ರಯೋಜನ ಆಗಲಿಲ್ಲ, ಸ್ವಲ್ಪ ಆ ಥರ ಆಗೋಯಿತು. ಹೀಗೆ ಐ ಶುಡ್ ನಾಟ್ ಹ್ಯಾವ್ ಡನ್ ಇಟ್, ನಾನು ಮಾಡಬಾರ್ದಾಗಿತ್ತು ಇದು ಅಂತ ನನ್ನ ಬಾಯಲ್ಲಿ ಬರೋ ಹಾಗೆ, ನಾವು ಆ ರೀತಿ ಯೋಚನೆ ಮಾಡೋ ಹಾಗೆ ನಮಗೆ ವಿಚಾರಗಳನ್ನು ತಂದು ಮುಟ್ಟಿಸ್ತಾರೆ. ಈ ಕೆಲವರು ಹೇಳ್ತಾರೆ, ಮದುವೆ ಮಾಡ್ಕೊಂಡಿರ್ತಾರೆ, ಮದುವೆ ಆದಮೇಲೆ ಒಂದು ಸ್ವಲ್ಪ ದಿವಸ, ಒಂದು ಸ್ವಲ್ಪ ವರ್ಷಗಳಾದ್ಮೇಲೆ ಹೇಳ್ತಾರೆ, ಮನೆಯಲ್ಲಿ ಮಕ್ಕಳುಗಳು ಕೂಡ ಇರ್ತಾರೆ. ಸೊ ಎಲ್ಲರ ಎದುರುಗಡೆ ಹೇಳ್ಕೊಳ್ಳೋದು, ನಾನು ಮದುವೆ ಆಗಬಾರ್ದಾಗಿತ್ತು, ನಾನು ತಪ್ಪು ಮಾಡಿದೆ. ಪಕ್ಕದಲ್ಲಿ ಹೆಂಡತಿ ಇರ್ತಾಳೆ, ಎದುರುಗಡೆ ಮಕ್ಕಳು ಇರ್ತಾರೆ, ಹೆಂಡತಿಗೂ ಚುಚ್ಚೋದು, ಮಕ್ಕಳಿಗೂ ಚುಚ್ಚೋದು, ತಪ್ಪು ಮಾಡಿದೆ, ನನ್ನ ಪಾಡಿಗೆ ನಾನು ಇರಬೇಕಾಗಿತ್ತು, ಹೋಗಿ ನಿನ್ನನ್ನು ಕಟ್ಕೊಂಡಲ್ಲ, ಸೊ ನಾನು ಮದುವೆ ಆಗಬಾರ್ದಾಗಿತ್ತು. ದಿಸ್ ಇಸ್ ಕಾಲ್ಡ್ ರಿಗ್ರೆಟ್. ಮತ್ತೆ ಕೆಲವರು ಮದುವೆ ಆಗಿರೋದಿಲ್ಲ, ಸೊ ಅವರು ಯೋಚನೆ ಮಾಡ್ತಾರೆ, ನಾನು ಯಾಕೆ ಮದುವೆ ಮಾಡ್ಕೊಳ್ಳಿಲ್ಲ, ಮಾಡ್ಕೋಬೇಕಾಗಿತ್ತು, ತಪ್ಪು ಮಾಡಿದೆ ನಾನು, ಎಷ್ಟೊಂದು ಪ್ರಪೋಸಲ್ಸ್ಗಳು ಬಂದಿತ್ತು, ಅದರ ಒಂದನ್ನು ಆರಿಸ್ಕೊಂಡು ನಾನು ಮದುವೆ ಮಾಡ್ಕೊಂಬಿಡ್ಬೇಕಾಗಿತ್ತು, ತಪ್ಪು ಮಾಡಿದೆ. ದಿಸ್ ಈಸ್ ಆಲ್ಸೋ ರಿಗ್ರೆಟ್. ಯಾಕೆ ಮದುವೆ ಮಾಡಿಕೊಂಡೆ ಈಸ್ ಎ ರಿಗ್ರೆಟ್, ಯಾಕೆ ಮದುವೆ ಮಾಡಿಕೊಳ್ಳಿಲ್ಲ ಈಸ್ ಆಲ್ಸೋ ಎ ರಿಗ್ರೆಟ್. ಸೊ ಈ ರಿಗ್ರೆಟ್ ಅನ್ನುವಂಥದ್ದು ಎ ಕೈಂಡ್ ಆಫ್ ಪೇಯ್ನ್. ಇದು ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ, ಇದು ಚುಚ್ತಾ ಇರುತ್ತೆ. ಸೊ ಇಟ್ಸ್ ಎ ಕೈಂಡ್ ಆಫ್ ಪೇಯ್ನ್. ಸೊ ನಾವು ಯಾವ ರೀತಿ ಆಲೋಚಿಸಬೇಕು ಅನ್ನುವಂತಹ ಕ್ರಮವನ್ನು ಕುರಿತು ಇಲ್ಲಿ ಗುರು ಅಷ್ಟಾವಕ್ರರು ಮಾತನಾಡ್ತಾ ಇದ್ದಾರೆ. ಇಂತಹ ಸಂದರ್ಭಗಳು ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ಅನುಭವಗಳ ಮಟ್ಟದಲ್ಲಿ ಇದೆಲ್ಲ ಆಗುತ್ತೆ. ಮದುವೆ ವಿಚಾರ ಅಂತಲ್ಲ, ಅಥವಾ ತಾನು ಮಾಡಿರುವಂತಹ ಕೆಲಸದ ಬಗ್ಗೆ ಅಂತಲ್ಲ, ಪ್ರತಿಯೊಬ್ಬ ಮನುಷ್ಯ ಕೂಡ ತನ್ನ ಜೀವನದಲ್ಲಿ ಇಂತಹ ಅನೇಕಗಳನ್ನು ದಾಟಿ ಅವನು ಮುಂದೆ ಬಂದಿರ್ತಾನೆ. ಸೊ ಅವನು ಯೋಚನೆ ಮಾಡುವಂತಹ ಕ್ರಮವನ್ನು ಕುರಿತು ಇಲ್ಲಿ ಗುರು ಅಷ್ಟಾವಕ್ರರು ಮಾತನಾಡ್ತಾ ಇದ್ದಾರೆ. ನೋಡಪ್ಪ, ನೀನು ಯೋಚನೆ ಮಾಡ್ತಾ ಇರುವಂತಹ ರೀತಿಯ ದಿಕ್ಕನ್ನು ನೀನು ಬದಲಾಯಿಸ್ಕೋಬೇಕು. ಸೊ ಮಾಡಬೇಕಾದ ಕರ್ಮ ಮತ್ತು ಮಾಡಬಾರದ ಕರ್ಮ
That is called Krita Akrita. And it always belongs to a ಅಹಂಕಾರಿ. ಇದು ಕೇವಲ ಒಬ್ಬ ಅಹಂಕಾರಿಗೆ ಮಾತ್ರ ಸೀಮಿತವಾಗಿರುವಂತಹದ್ದು. ಯಾಕೆಂತಂದರೆ ಕೃತ ಅಂತಂದರೆ ನಾನು ಮಾಡಿರೋವಂತಹದ್ದು ಅಂತ ಹೇಳ್ಕೋಬೇಕಾದ್ರೆ ಅವನೇನು ಹೇಳ್ತಾನೆ, ಐ ಹ್ಯಾವ್ ಡನ್ ಇಟ್ ಅಂತ ಹೇಳ್ತಾನೆ. ಐ ಹ್ಯಾವ್ ಡನ್ ಇಟ್. ಸೊ ನಾನು ಮಾಡದೆ ಹೋಗಿದ್ದಿದ್ರೆ ಇದು ಯಾವುದೂ ಆಗ್ತಾನೆ ಇರಲಿಲ್ಲ, ನಿಮಗೆಲ್ಲ ಸಿಗ್ತಾನೆ ಇರಲಿಲ್ಲ. ಸೊ ಇಲ್ಲಿ ಹೀ ಈಸ್ ಆಲ್ಮೋಸ್ಟ್ ನನ್ನಿಂದ ನಿಮಗೆಲ್ಲ ಸಿಗ್ತಾ ಇದೆ, ನಾನು ಮಾಡಿದ್ದು. ದಟ್ ಮೀನ್ಸ್ ಹೀ ಈಸ್ ಅಡ್ಮಿಟಿಂಗ್ ದಟ್ ಹೀ ಈಸ್ ಎ ಡೂವರ್. ಅಂಡ್ ಫೈನಲಿ ಸಿನ್ಸ್ ಹೀ ಈಸ್ ದಿ ಡೂವರ್, ವೇದಾಂತದಲ್ಲಿ ಈ ಡೂವರ್ ಅಂತಂದಾಗ ಅಲ್ಲಿ ಯಾವಾಗಲೂ ಅದು ಅಲ್ಲಿಗೆ ನಿಲ್ಲೋದಿಲ್ಲ. ವೇದಾಂತ ವಿಲ್ ನಾಟ್ ಸ್ಟಾಪ್ ದೇರ್. ಸಿ ಯು ಹ್ಯಾವ್ ಬಿಕಮ್ ದಿ ಡೂವರ್. ವಾಟ್ ಎವರ್ ನೀನು ಏನು ಮಾಡಿದ್ಯಾ ನನಗೆ ಗೊತ್ತಿಲ್ಲಪ್ಪ, ನೀ ಏನು ಮಾಡಿದ್ಯಾ ಅದನ್ನು ಡೂವರ್ ಅಂತ ನೀನು ಅಂದ್ಕೊಂಡಿರೋದ್ರಿಂದ, ಸಿ ಯು ಆರ್ ದಿ ಎಂಜಾಯರ್ ಆರ್ ದಿ ಸಫರರ್. ನೀನು ಏನು ಮಾಡಿದ್ಯಾ ಅದ್ರ ಕರ್ಮ, ಅದಕ್ಕೆ ಒಂದು ಫಲ ಬರುತ್ತೆ. ಆ ಫಲ ಅದು ಯಾವ ಥರ ಬೇಕು, ನೀ ಏನು ಕರ್ಮ ಮಾಡಿರ್ತೀಯ ಅದರ ಆಧಾರದ ಮೇಲೆ ನಿನಗೆ ಫಲ ಬಂದಿರುತ್ತೆ. ಒಂದು ವೇಳೆ ನೀನು ಒಳ್ಳೆಯದೇ ಮಾಡಿರ್ತೀಯ, ಯು ವಿಲ್ ಎಂಜಾಯ್ ದಟ್ ಬಿಕಾಸ್ ಯು ಆರ್ ದಿ ಡೂವರ್ ಆ್ಯಂಡ್ ಯು ವಿಲ್ ಬಿ ದಿ ಎಂಜಾಯರ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಎಂಜಾಯ್ ದಟ್ ಕರ್ಮಫಲ. ಸಪೋಸ್ ನೀನು ಮಾಡಿರೋಂತಹ ಕರ್ಮ ಸರಿ ಇರಲಿಲ್ಲ, ಅದು ದುಃಖವನ್ನು ಕೊಡ್ತು, ದುಃಖ ಈಸ್ ದಿ ಫಲ, ದೆನ್ ಯು ಆರ್ ದಿ ಸಫರರ್ ಬಿಕಾಸ್ ಯು ಆರ್ ದಿ ಡೂವರ್ ನೋ, ಸೊ ಯು ವಿಲ್ ಸಫರ್ ನೌ. ಸೊ ಇಟ್ ಬಿಲಾಂಗ್ಸ್ ಟು ಅಹಂಕಾರಿ. ಅದನ್ನು ಇಲ್ಲಿ ಗುರು ಅಷ್ಟಾವಕ್ರ ಹೇಳ್ತಾ ಇದ್ದಾರೆ. ನಾನು ಮಾಡಿದ್ದೀನಿ ಮಾಡಿಲ್ಲ ಅಂತ ಏನು ಒಬ್ಬ ಮನುಷ್ಯ ಹೇಳ್ಕೊತಾ ಇದ್ದಾನೆ, ಕೃತ ಅಕೃತ, ಇಟ್ ಬಿಲಾಂಗ್ಸ್ ಟು ಎ ಅಹಂಕಾರಿ. ನಾನು ಅಹಂಕಾರಿ. ಸೊ ದಿಸ್ ಅಹಂಕಾರ, that alone it becomes the doer and it alone will be the ಭೋಕ್ತ. ಭೋಕ್ತ ಅಂತಂದಾಗ ಅದು ಏನು ಬೇಕಾದ್ರೂ ಆಗಿರ್ಬೋದು. ಮೇ ಬಿ ಈಸ್ ಗೋಯಿಂಗ್ ಟು ಎಂಜಾಯ್ ದಿ ಗುಡ್ ಒನ್ ಆರ್ ಹಿ ಈಸ್ ಗೋಯಿಂಗ್ ಟು ಸಫರ್. ದಟ್ ಈಸ್ ಕಾಲ್ಡ್ ಭೋಕ್ತ, ಭೋಗಿಸುವವನು. ಸೊ ಎರಡು. ಸೊ ಯಾರು ಡೂವರ್ ಅಂತ ಹೇಳ್ತಾರೆ, ಹಿ ಅಲೋನ್ ಬಿಕಮ್ಸ್ ಭೋಕ್ತ. ಇಲ್ಲ ನಾನು ಮಾಡ್ತಾ ಇದ್ದೀನಿ ಬಟ್ ನಾನು ನಿನಗೆ ಬಿಟ್ಟು ಕೊಡ್ತಾ ಇದ್ದೀನಿ. ನೋ 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 ನೋ. ಸಿ ಯು ಆರ್ ದಿ ಡೂವರ್ ಅಂತಂದಮೇಲೆ ಯು ಅಲೋನ್, ಕೇವಲ ಯು ಹ್ಯಾವ್ ಟು ಬಿಕಮ್ ದಿ ಭೋಕ್ತ. ಕರ್ಮ ನೀನು ಮಾಡಿಬಿಟ್ಟು ನಾನು ಅದನ್ನು ಬಿಟ್ಕೊಡ್ತೀನಿ, ಇಟ್ ಇಸ್ ನಾಟ್ ಪಾಸಿಬಲ್. ಇಟ್ ಈಸ್ ನಾಟ್ ಪಾಸಿಬಲ್. ನೀನು ಮಾಡಿದ್ಮೇಲೆ ಅದನ್ನು ನೀನೇ ಅನುಭವಿಸ್ಬೇಕು. See, because of this doership and enjoyership, because it is ahankara, no? So, because of this doership and enjoyership, ಅವನು ಈ ದ್ವಂದ್ವಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿರ್ತಾನೆ. ಸೊ ದ್ವಂದ್ವಗಳ ಸುಳಿಯಲ್ಲಿ ಸಿಕ್ಕಾಕೊಳ್ಳೋದು ಅಂತಂದ್ರೆ ಏನು? ಇಟ್ ಇಸ್ ಅ ಸಫರಿಂಗ್. ಹಿ ಸಫರ್ಸ್ ಬಿಕಾಸ್ ಆಫ್ ದಟ್. ಸೊ ದಟ್ ಮೀನ್ಸ್ ಹಿ ಈಸ್ ಬೌಂಡ್ ಅಂತ ಅರ್ಥ ವೇದಾಂತದಲ್ಲಿ. ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್ ಬಂಧನ ಅಂಡ್ ಮೋಕ್ಷ, ಅಂಡ್ ಎಸ್ಪೆಷಲಿ ಹಿಯರ್ ಗುರು ಅಷ್ಟಾವಕ್ರ ಇಸ್ ಟಾಕಿಂಗ್ ಅಬೌಟ್ from 3 dimensions he is talking: nirveda, samata and yukti. ಸೊ ಅವರಿಲ್ಲಿ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದಾರೆ, ನೋಡಪ್ಪ, ದಿಸ್ ಕೃತ ಅಂಡ್ ಅಕೃತ ಈಸ್ ಫಾರ್ ದಿ ಅಹಂಕಾರಿ. ಆಕ್ಚುಲ್ ಆಗಿ ಅದು ನಿಂದಲ್ಲ, ಅದು ನಿನಗೆ ಸಂಬಂಧಪಟ್ಟಿರುವಂತಹದ್ದಲ್ಲ. ಇಟ್ ಈಸ್ ಫಾರ್ ಎ ಅಹಂಕಾರಿ. ಇಟ್ ಇಸ್ ಲಿಮಿಟೆಡ್ ಟು ಅಹಂಕಾರಿ ಓನ್ಲಿ. ಬಟ್ ಯು ಹ್ಯಾವ್ ಕ್ಲೈಮ್ಡ್, ನೋ, ಯು ಆರ್ ದಿ ಡೂವರ್. So you become the enjoyer. Then what is moksha? ಈ ರೀತಿ ದ್ವಂದ್ವಗಳ ಬಳಿಯಲ್ಲಿ ಸಿಕ್ಕಾಕೊಂಡಾಗ he will be suffering. That suffering is called the bandhana. He is bound. So what is the moksha then? So here Guru Ashtavakra says, you have to drop that regret.
ಯು ಹ್ಯಾವ್ ಟು ಡ್ರಾಪ್ ದಟ್ ರಿಗ್ರೆಟ್ ಆರ್ ಗಿಲ್ಟ್. ಏನದು? ವೇರ್ ದೆರ್ ಈಸ್ ನೋ ಡೂವರ್ ಆ್ಯಂಡ್ ಎಂಜಾಯರ್, ಆ ರಿಗ್ರೆಟ್ಟು, ಡೂವರು, ಎಂಜಾಯರು ಏನೂ ಇಲ್ಲದ ಆ ಒಂದು ಸ್ಥಿತಿ ಈಸ್ ಕಾಲ್ಡ್ ಮೋಕ್ಷ. See, when you drop this regret, when you drop this doership, when you drop that enjoyership, what remains there? Shantam is moksha. So, where there is no doership and enjoyership, that is called moksha. ಸೊ ರಿಗ್ರೆಟ್ ಅನ್ನೋಂತಹದ್ದನ್ನು ನೀನು ತ್ಯಾಗ ಮಾಡಬೇಕು, ಬಿಟ್ಕೊಡ್ಬೇಕು. ಸೊ ಅದಕ್ಕೆ ನೀನು ಅಂಟ್ಕೋಬಾರ್ದು. ಡೋಂಟ್ ಗೆಟ್ ಅಟ್ಯಾಚ್ ಟು ಇಟ್. ಸೊ ವೆನ್ ಯು ಡೋಂಟ್ ಗೆಟ್ ಅಟ್ಯಾಚ್ ಟು ಇಟ್ ಆ್ಯಂಡ್ ವೆನ್ ಯು ಡ್ರಾಪ್ ದಿಸ್ doership and enjoyership, that itself is moksha. Evam gnatva, having understood this, evam gnatva, ಇದನ್ನು ತಿಳ್ಕೊಂಡು, ಈ ಸತ್ಯವನ್ನು ನೀನು ಅರ್ಥ ಮಾಡಿಕೊಂಡು, ಇಹ, ಇಹ ಮೀನ್ಸ್ ಹಿಯರ್, ಇಹ ಮೀನ್ಸ್ ಹಿಯರ್, ಇಲ್ಲಿ, ಇಲ್ಲಿ ನಿರ್ವೇದಾತ್, ನಿರ್ವೇದಾತ್ ಅಂತಂದರೆ ವೈರಾಗ್ಯದ ಕಾರಣದಿಂದ, ತ್ಯಾಗಪರಃ, ತ್ಯಾಗಪರನಾಗಿ ಆವೃತ್ತಿ, ಆವೃತ್ತಿ ಅಂತಂದರೆ ಉದ್ವೇಗರಹಿತನಾಗಿ ಭವ ಆಗು. ಯು ಬಿಕಮ್, ಭವ ಮೀನ್ಸ್ ಯು ಬಿಕಮ್ ದಟ್. ಬಿಕಮ್ ವಾಟ್? ಉದ್ವೇಗರಹಿತ. ಸೊ ಈ ಉದ್ವೇಗರಹಿತ ಸ್ಥಿತಿ ಯಾವಾಗ ಸಿಗುತ್ತೆ? ಬಿಕಾಸ್ ಆಫ್ ವೈರಾಗ್ಯ ಅಂಡ್ ತ್ಯಾಗಪರಃ. You have to detach, that is vairagya, and tyagaparaha, ಬಿಟ್ಕೊಟ್ಬಿಡ್ಬೇಕು. ಸೊ ವೈರಾಗ್ಯ, ವೈರಾಗ್ಯ ಮೀನ್ಸ್ ನೋ ಆಸಕ್ತಿ, and ತ್ಯಾಗಪರಹ, ಡಿಟ್ಯಾಚ್ಮೆಂಟ್. ಸೊ ಆಗ ನೀನು ಆವೃತ್ತಿ, ತ್ಯಾಗಪರನಾಗಿ ಉದ್ವೇಗರಹಿತನಾಗಿ ಭವ, ನೀನು ಆ ರೀತಿ ಆಗು. ಸೊ ಇಲ್ಲಿ ಆ ರೀತಿಯಾದಾಗ ನೀನು ಮಾಡಬೇಕಾಗಿರುವಂತಹದ್ದೇನೂ ಇಲ್ಲ. ಉದ್ವೇಗರಹಿತ ಮೀನ್ಸ್ ಡೋಂಟ್ ಥಿಂಕ್ ದಟ್ ಐ ಹ್ಯಾವ್ ಟು ಡೂ ದಿಸ್. ಸಿ, ಉದ್ವೇಗರಹಿತ ಅಂತಂದ್ರೆ ನೋ ಆಂಗ್ಸೈಟಿ, ನೋ, ಅಲ್ಲೇನೂ ಇರೋದೇ ಇಲ್ಲ ನಮ್ಮನ್ನು ಎಚ್ಚರಿಸೋದಕ್ಕೆ. ನೋ ಆಂಗ್ಸೈಟಿ, ನೋ ಕಂಡೀಷನಿಂಗ್ಸ್. ಉದ್ವೇಗರಹಿತ ಮೀನ್ಸ್ ಡೋಂಟ್ ಥಿಂಕ್ ದಟ್ ಐ ಹ್ಯಾವ್ ಟು ಡೂ ದಿಸ್ ಆರ್ ಐ ಹ್ಯಾವ್ ಟು ಡೂ ದಟ್. ಆ ಥರದ್ದು ಯಾವುದೂ ಅಲ್ಲಿ ನಿನ್ನ ಮುಂದೆ ಬರೋದೇ ಇಲ್ಲ. ನಾನು ಮಾಡದೆ ಹೋದರೆ ಅದು ಇನ್ಯಾರಿಂದನೂ ಸಾಧ್ಯ ಇಲ್ಲ. ದಿಸ್ ಈಸ್ ಅಹಂಕಾರ. ಸೊ ಸೇಜ್ ಅಷ್ಟಾವಕ್ರ ಸೇಸ್, ಸ್ಟಾಪ್ ದಿಸ್ ಥಿಂಕಿಂಗ್. ಹಿ ಸೇಸ್, ಸ್ಟಾಪ್ ದಿಸ್ ಥಿಂಕಿಂಗ್. No udvega at all, nothing. You don't have to think about it. ನೀನು ಮಾಡಿದ್ರು ಮಾಡದೆ ಹೋದರೂ ಕೂಡ ಪ್ರಪಂಚ ಅದ್ರ ಪಾಡ್ಗದು ನಡ್ಕೊಂಡು ಹೋಗ್ತಾ ಇರುತ್ತೆ. ನೀನು ಬಂದು ಅಲ್ಲಿ ನಾನು ಮಾಡಿದೆ, ನಾನು ಮಾಡಲಿಲ್ಲ. ಸೊ ಅಲ್ಲಿ ನೀನು ಡೂವರ್ಶಿಪ್ಪು, ಬಿಕಾಸ್ ಆಫ್ ಡೂವರ್ಶಿಪ್ಪು ಯು ವಿಲ್ ಹ್ಯಾವ್ ಟು ಎಂಜಾಯ್ ದಟ್ ಆರ್ ಯು ಹ್ಯಾವ್ ಟು ಸಫರ್ ದಟ್. ಬಿಕಾಸ್ ಆಫ್ ದಟ್ ದೇರ್ ವಿಲ್ ಬಿ ಉದ್ವೇಗ. ಸೊ ನೋ ಉದ್ವೇಗ ಅಟ್ ಆಲ್. ಸೊ ವೇದಾಂತದ ದೃಷ್ಟಿಯಿಂದ ಗುರು ಅಷ್ಟಾವಕ್ರ ಹೇಳ್ತಾ ಇರುವಂತಹದ್ದು, ಸಿನ್ಸ್ ಯು ಆರ್ ಪ್ರಾಕ್ಟೀಸಿಂಗ್ ಸ್ಪಿರಿಚುಯಾಲಿಟಿ, ನೀನು ಈ ಪ್ರಪಂಚ ಬೇಡ ಅಂತ ಹೇಳಿ ಇಲ್ಲಿಗೆ ಬಂದಿದೀಯ. ಲೌಕಿಕ ಬೇಡ, ಆಧ್ಯಾತ್ಮ ಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದೀಯ. ಸೊ ಯು ಆರ್ ಪ್ರಾಕ್ಟೀಸಿಂಗ್ ಸ್ಪಿರಿಚುಯಾಲಿಟಿ. ಇಲ್ಲಿ ಅನೇಕ ಸಾಧನೆಯನ್ನು ನೀನು ಮಾಡ್ತಾ ಇದೀಯ. ಸೊ ಇಲ್ಲಿ ಬಂದು ನೀನು ಆಧ್ಯಾತ್ಮದಲ್ಲಿ ಇದ್ದುಕೊಂಡು ಇಲ್ಲಿ ಸಾಧನೆ ಅಂತ ಹೇಳಿ ಇಲ್ಲಿ ಸಾಧನೆಯನ್ನು ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಸ್ಟಾಪ್ ಆಲ್ ದಿ ನ್ಯೂ ಪ್ರಾಜೆಕ್ಟ್ಸ್.
ಸ್ಟಾಪ್ ಆಲ್ ದಿ ನ್ಯೂ ಪ್ರಾಜೆಕ್ಟ್ಸ್. ಯಾಕೆಂದರೆ ಯಾಕೆ ಆ ಥರ ಹೇಳ್ತಾರೆ ಅಂತಂದರೆ, ಈಗಾಗಲೇ ಯು ಹ್ಯಾವ್ ಡನ್ ಎನಫ್ ಆಫ್ ಇಟ್. ಈಗಾಗಲೇ ಯು ಹ್ಯಾವ್ ಸ್ಟಾರ್ಟೆಡ್ ಡೂಯಿಂಗ್ ಸಮಥಿಂಗ್. ಈಗ ಲೌಕಿಕ ಬೇಡ ಅಂತ ಅಂದ್ಬಿಟ್ಟು ಸಾಧನೆ ಮಾಡಬೇಕು ಅಂದ್ಬಿಟ್ಟು ಇಲ್ಲಿ ಬಂದು ಇಲ್ಲಿ ಯು ಆರ್ ಡೂಯಿಂಗ್ ಸಮಥಿಂಗ್ ಎಲ್ಸ್ ಹಿಯರ್. ಅದನ್ನು ನೀನು ಮುಂದುವರಿಸ್ಕೊಂಡಾಗ ಯು ಡೂ ದಟ್, ಯು ಕಂಪ್ಲೀಟ್ ಇಟ್. ಸೊ ಬೇರೆ ಇನ್ನೇನೋ ನಾನು ಅದನ್ನು ಮಾಡಬೇಕಾಗಿತ್ತು, ಇದನ್ನು ಮಾಡಬೇಕಾಗಿತ್ತು, ಡೋಂಟ್ ಥಿಂಕ್ ಅಬೌಟ್ ಇಟ್. ಸೊ ಸ್ಟಾಪ್ ಥಿಂಕಿಂಗ್ ಲೈಕ್ ದಟ್. ಸೊ ಇಲ್ಲಿ ಅಷ್ಟಾವಕ್ರ ಹೇಳ್ತಾ ಇರೋವಂಥದ್ದು, ಸ್ಟಾಪ್ ದಿಸ್ ವರ್ಲ್ಡ್ಲಿ ಪ್ರಾಜೆಕ್ಟ್. ಬೇಕಿಲ್ಲ, ಲೌಕಿಕದಲ್ಲಿ ಆಸಕ್ತಿ ಬೇಡ, ಲೌಕಿಕದಲ್ಲಿ ಆಸಕ್ತಿ ಬೇಡ. ಸೊ ಡ್ರಾಪ್ ದೆಮ್ ಇನ್ ಟೋಟಲ್. ಸೊ ವೇದಾಂತದ ಈ ಸತ್ಯವನ್ನು ಅರಿತ ನಂತರದಲ್ಲಿ ಅದನ್ನು ಇಲ್ಲಿ ಏವಂ ಜ್ಞಾತ್ವ. ಸೊ ಹ್ಯಾವಿಂಗ್ ಅಂಡರ್ಸ್ಟುಡ್ ದಿಸ್, ಶಾಸ್ತ್ರವನ್ನು ಚೆನ್ನಾಗಿ ತಿಳಿದ ನಂತರ, see when you come to understand this type of reality, then you drop even that regrets also. So ಅನುಭವಿ ಗುರು ನೀನು ರಿಗ್ರೆಟ್ ಮಾಡಿಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ ಅಂತ ಅಷ್ಟು ಕರಾರವಕ್ಕಾಗಿ ಹೇಳ್ತಾ ಇದ್ದಾನೆ. He says, even a ಜ್ಞಾನಿ, ಜ್ಞಾನಿ ಅಂತಂದ್ರೇನು? ಹಿ ಈಸ್ ದಿ ನೋವರ್ ಆಫ್ ಎವ್ರಿಥಿಂಗ್. ವೇದಾಂತದಲ್ಲಿ ಜ್ಞಾನಿ ಅಂತಂದರೆ ಆತ್ಮಜ್ಞಾನ ಅಂತಲೇ ಅರ್ಥ. ಆತ್ಮಜ್ಞಾನವನ್ನು ತಿಳಿದವನು ಈಸ್ ಕಾಲ್ಡ್ ದಿ ಜ್ಞಾನಿ. ಸೊ ಸಿನ್ಸ್ ಹಿ ಈಸ್ ಎ ಜ್ಞಾನಿ, he knows everything, he is the knower of everything. Pandita means, Panda means Gnana. One who has got that Panda is called the Pandita. So even ಒಬ್ಬ ಜ್ಞಾನಿ ಅವನು ಕೂಡ ಅನೇಕ ಸಂದರ್ಭದಲ್ಲಿ ಕೆಲವು ಎಚ್ಚರಗಳನ್ನು ತಪ್ಪಿ ಫೇಲ್ಯೂರ್ ಆಗುವಂತಹ ಸಾಧ್ಯತೆಗಳಿದೆ. ಇಟ್ ಹ್ಯಾಪನ್ಸ್ ಈವನ್ ಫಾರ್ ಎ ಜ್ಞಾನಿ. ಸೊ ಅನೇಕ ಸಂದರ್ಭಗಳಲ್ಲಿ ಹಿ ಟ್ರೈಸ್ ಟು ರಿಮೆಂಬರ್ ಸಮಥಿಂಗ್, ಯಾವುದೋ ಹಳೆಯದನ್ನು ಅವನು ನೆನಪು ಮಾಡ್ಕೋತಾನೆ, ಬಟ್ ಹಿ ಈಸ್ ಅನೇಬಲ್ ಟು ರೀಕಾಲ್ ಇಟ್. ಯಾಕೆಂತಂದರೆ ಅವನು ಲೌಕಿಕದಲ್ಲಿ ಯಾವುದನ್ನೋ ಜ್ಞಾಪಿಸ್ಕೊಂಡು ನನಗೀಗ ಜ್ಞಾಪಕ ಬರ್ತಾ ಇಲ್ಲ ಅಂತ ಅವನೇನು ಹೇಳ್ತಾ ಇದ್ದಾನೆ, ಅದು ಆತ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರ ಅಲ್ಲ ಅದು. ಸೊ ಇಟ್ ಬಿಲಾಂಗ್ಸ್ ಟು ದಿ ಮೈಂಡ್. ಬಟ್ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹದ್ದು ಅಂದ್ರೆ ಏನದು? ನಿನಗೆ ಸಂಬಂಧಪಟ್ಟಿರುವಂತಹದ್ದು. ನೀನು ಈಸ್ ನಾಟ್ ದಿ ಮೈಂಡ್. ಸೊ ನೀನು ಯಾವುದೋ ಹಳೆಯದನ್ನು ನಾನು ನೆನಪು ಮಾಡ್ಕೋತೀನಿ, ಜ್ಞಾಪಕ ಬರ್ತಾ ಇಲ್ಲ, ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದರೆ ದಟ್ ಬಿಲಾಂಗ್ಸ್ ಟು ದಿ ಮೈಂಡ್, ಬಟ್ ಯು ಆರ್ ನಾಟ್ ದಿ ಮೈಂಡ್. ಸೊ ದೇರ್ ಈಸ್ ಎ ಪ್ರಾಬ್ಲಮ್, ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. He says it is very simple. ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನಾನು ಈ ದೇಹ ಅಲ್ಲ, ನಾನು ಈ ಮನಸ್ಸಲ್ಲ, ನಾನು ಈ ಬುದ್ಧಿ ಕೂಡ ಅಲ್ಲ. ನಾನು ಅನ್ನುವಂತಹದ್ದು ಈಸ್ ಅರಿವು. ಈ ವೇದಾಂತ ಮತ್ತಷ್ಟು ಸ್ಪಷ್ಟವಾಗಿ ಹೇಳುತ್ತೆ, ನಾನು ಅಹಂ ಬ್ರಹ್ಮಾಸ್ಮಿ. ನಾನು ಅನ್ನುವಂತಹ ಅರಿವು ಇದೆಯಲ್ಲ, ದಟ್ ಈಸ್ ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ. ಸಿನ್ಸ್ ದಿಸ್ ಅಹಂ, ಅದು ಬ್ರಹ್ಮಾಸ್ಮಿ ಅಂತ ಹೇಳ್ತಾ ಇರೋದ್ರಿಂದ ನೋ ರಿಗ್ರೆಟ್ಸ್. ರಿಗ್ರೆಟ್ಸ್ ಇಸ್ ಫಾರ್ ದಿ ಮೈಂಡ್, ನಾಟ್ ಫಾರ್ ದಿ ಆತ್ಮ. ಸೊ ಅಹಂ ಬ್ರಹ್ಮಾಸ್ಮಿ ಮೀನ್ಸ್ ನಾನು ಆತ್ಮನೇ ಆಗಿದ್ದೀನಿ ಅಂತ. ಬಟ್ ಯಾವುದೋ ಕೃತ ಅಕೃತ ಪೆಂಡಿಂಗ್ ವರ್ಕು, ಅದು ನಾನು ಮಾಡಬೇಕಾಗಿರೋಂತಹದ್ದು ಜ್ಞಾಪಕಕ್ಕೆ ಬರ್ತಾ ಇಲ್ಲ, ಪ್ರಯತ್ನ ಪಡ್ತಾ ಇದ್ದೀನಿ, ರಿಗ್ರೆಟ್ಸು, ಆಲ್ ದಿಸ್ ಇಟ್ ಬಿಲಾಂಗ್ಸ್ ಟು ದಿ ಮೈಂಡ್. ಸೊ ನೀನು ರಿಗ್ರೆಟ್ ಮಾಡ್ಕೋತಾ ಇದೆಯಾ? ಇದು ಯಾವುದು ಆತ್ಮ ವಿಚಾರನೇ ಅಲ್ಲ, ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹದ್ದೇ ಅಲ್ಲ ಇದು. ಇಟ್ ಬಿಲಾಂಗ್ಸ್ ಟು ದಿ ಮೈಂಡ್ ಆ್ಯಂಡ್ ಯು ಶುಡ್ ನೋ ದಿ ಟ್ರೂತ್, ಯು ಆರ್ ನಾಟ್ ದಿ ಮೈಂಡ್.
ಸೊ ನೋ ರಿಗ್ರೆಟ್ಸ್, ನೋ ದ್ವಂದ್ವಾಸ್. ಮಾಡಿರುವ ಮತ್ತು ಮಾಡದಿರುವಂತಹ ಕರ್ಮಗಳು, ಸೊ ಇವುಗಳ ಸುತ್ತ ನೀನು ತಿರುಗಬೇಡ. ಈ ದ್ವಂದ್ವಗಳು ನಿನಗೆ ಬೇಕಾಗಿಲ್ಲ. ಸೊ ಈ ದ್ವಂದ್ವಗಳು ಯಾವಾಗ ಶಾಂತವಾಗುತ್ತೆ ಅಂಡ್ ಆಗ ನೀನು ವೈರಾಗ್ಯವನ್ನು ಧರಿಸಬಹುದು. ಸೊ ನೀನು ತ್ಯಾಗಪರನಾಗಬೇಕು ಮತ್ತು ಉದ್ವೇಗರಹಿತನಾಗಬೇಕು. ಈ ಒಂದು ಜ್ಞಾನವನ್ನು ಕುರಿತು ಇಲ್ಲಿ ಏವಂ ಜ್ಞಾತ್ವ, ದಿಸ್ ಈಸ್ ದಿ ನಾಲೆಡ್ಜ್. ಸೊ ಇಲ್ಲಿ ಗುರು ಅಷ್ಟಾವಕ್ರರು ಆವೃತ್ತಿ ಅನ್ನುವಂತಹ ಪದವನ್ನು ಇಲ್ಲಿ ಪ್ರಯೋಗ ಮಾಡಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಆವೃತ್ತಿ ಮೀನ್ಸ್ ಇಟ್ ಈಸ್ ಉದ್ವೇಗರಹಿತ. ಅಂಡ್ ವಾಟ್ ಈಸ್ ದಟ್ ಉದ್ವೇಗರಹಿತ? ಸೊ ಇಲ್ಲಿ ಉದ್ವೇಗ ಯಾವುದು ಅಂತಂದರೆ, ನಾನು ಇದು ಮಾಡಬೇಕು, ನಾನು ಅದು ಮಾಡಬೇಕಾಗಿತ್ತು, ಅಂತಹ ಆಚರಣೆ ನಾನು ಮಾಡಬೇಕಾಗಿತ್ತು, ಅಥವಾ ಇಂತಹ ಆಚರಣೆ ಮಾಡಬೇಕಾಗಿತ್ತು, ಅಥವಾ ನಾನು ಆ ರೀತಿ ಮಾಡಬಾರ್ದಾಗಿತ್ತು, ಅಥವಾ ಈ ರೀತಿ ಮಾಡಬಾರ್ದಾಗಿತ್ತು, ಇದ್ರ ಬದಲು ಅದು ಮಾಡಬೇಕಾಗಿತ್ತು, ಅದರ ಬದಲು ಇದು ಮಾಡಬೇಕಾಗಿತ್ತು. ಸೋ ಮೆನಿ ದ್ವಂದ್ವಾಸ್. ಇಷ್ಟೊಂದು ದ್ವಂದ್ವಗಳಿದ್ದಾಗ ಈ ಉದ್ವೇಗರಹಿತ ಹೇಗೆ? ಹೌ ಈಸ್ ಇಟ್ ಪಾಸಿಬಲ್? ಅದರಿಂದ ಯು ಹ್ಯಾವ್ ಟು ಡ್ರಾಪ್ ಆಲ್ ದಿಸ್. ಸೊ ಉದ್ವೇಗರಹಿತ ಅಂತಂದರೆ ಆ ವೃತ್ತಿ ಅನ್ನುವಂತಹದ್ದು ಈ ಅರ್ಥವನ್ನು ಕೊಡುತ್ತೆ. ಸೊ ವೈರಾಗ್ಯವನ್ನು ಹೊಂದಿದ್ದೀನಿ ಅಂತಂದ ಮೇಲೆ ನಾನು ಮಾಡುವಂತಹದ್ದು ಏನೂ ಇಲ್ಲ. ಎಲ್ಲವುಗಳನ್ನು ನಾನು ಬಿಟ್ಬಿಟ್ಟಿದ್ದೀನಿ, ಇನ್ಕ್ಲೂಡಿಂಗ್ ಕೃತ ಅಕೃತ. ದಟ್ ಈಸ್ ವೈರಾಗ್ಯ. ಸೊ ವೈರಾಗ್ಯವನ್ನು ನಾನು ಧರಿಸಿದ್ದೀನಿ ಅಂತಂದ ಮೇಲೆ ನಾನು ಮಾಡುವಂತಹದ್ದು ಯಾವುದೂ ಇಲ್ಲ. ಏವಂ ಜ್ಞಾತ್ವ, ಹ್ಯಾವಿಂಗ್ ಅಂಡರ್ಸ್ಟುಡ್ ದಿಸ್, ಶಾಂತನಾಗು. ಸೊ ಇಲ್ಲಿ ಗುರು ಅಷ್ಟಾವಕ್ರರು ಕರ್ತೃತ್ವ ಅಭಿಮಾನವನ್ನು ಕುರಿತು ಮಾತನಾಡ್ತಾ ಇದ್ದಾರೆ. ಐ ಆಮ್ ದಿ ಡೂವರ್ ಅನ್ನುವಂತಹದ್ದನ್ನು ಧ್ವಂಸ ಮಾಡ್ತಾ ಇದ್ದಾರೆ ಇಲ್ಲಿ ಗುರು ಅಷ್ಟಾವಕ್ರ. ಇಲ್ಲಿ ಐ ಆಮ್ ದಿ ಡೂವರ್ ಅನ್ನುವಂತಹದ್ದನ್ನು ಧ್ವಂಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನು? ಆ ನಾನು ಅನ್ನೋ ಅಹಂಕಾರವನ್ನ ಅವರು ಕತ್ತರಿಸಿ ಹಾಕ್ತಾ ಇದ್ದಾರೆ. ಸೊ ಅಷ್ಟಾವಕ್ರರು ರಾಜ ಜನಕನನ್ನ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೇ ಜನಕ, ಹೇ ಕಿಂಗ್, ನೀನು ಅನೇಕ ವರ್ಷಗಳವರೆಗೆ ರಾಜ್ಯವನ್ನು ಆಳಿದೀಯ. ನಿನ್ನಂತೆ ಈಗಾಗಲೇ ಅನೇಕ ಶೂರರು, ಧೀರರು ಇಲ್ಲಿ ಈ ಭೂಮಿಯಲ್ಲಿ ಉತ್ತಮವಾಗಿ ರಾಜ್ಯಭಾರವನ್ನು ಮಾಡಿದ್ದಾರೆ. ಅವರೆಲ್ಲರೂ ಮಾಡಿರೋಂದರೆ ನೀನು ಕೂಡ ಅಂತಹದ್ದನ್ನು ಮಾಡ್ತಾ ಇದೀಯಾ, ಮಾಡಿದೀಯಾ. ಆದರೆ ಈಗಾಗಲೇ ನಿನ್ನಂತೆ ಅನೇಕರು ಉತ್ತಮವಾಗಿ ರಾಜ್ಯಭಾರ ಮಾಡಿದಾರಲ್ಲ, ಅವರು ನಾನು ಈ ರೀತಿ ಮಾಡಿದ್ದೀನಿ, ಆ ರೀತಿ ಮಾಡಿದ್ದೀನಿ, ನಾನು ಹೀಗೆ ಮಾಡಬೇಕಾಗಿತ್ತು ಆದರೆ ಹೀಗೆ ಮಾಡೋಕ್ಕಾಗಲಿಲ್ಲ, ಆ ರೀತಿ ಮಾಡಿದೆ, ಹಂಗೆ ಮಾಡಬಾರ್ದಾಗಿತ್ತು. ಸೊ ಈ ಆಂಗ್ಸೈಟಿ ಅನ್ನುವಂತಹದ್ದು ಯಾರನ್ನಾದರೂ ಬಿಟ್ಟಿರೋದಕ್ಕೆ ಸಾಧ್ಯವಾ? ಅವರು ಕೂಡ ಉತ್ತಮವಾಗಿ ರಾಜ್ಯಭಾರ ಮಾಡಿದ್ದಾರೆ, ಆದರೆ ಆಂಗ್ಸೈಟಿ ಅನ್ನುವಂತಹದ್ದು ಅವ್ರನ್ನ ಬಿಟ್ಟಿತ್ತ? ದಟ್ ಮೀನ್ಸ್ ಇಟ್ಸ್ ಫಾರ್ ಎವ್ರಿಬಡಿ ಅಂತ ಇಲ್ಲಿ ಗುರು ಅಷ್ಟಾವಕ್ರ ಹೇಳ್ತಾ ಇರುವಂತಹದ್ದು. ಸೊ ಸರ್ವೇ ಸಾಮಾನ್ಯ. ಸೊ ಒಂದು ಸಮಯದಲ್ಲಿ ಅವತಾರ ಪುರುಷ ಶ್ರೀರಾಮಚಂದ್ರ, ಹಿ ಇಸ್ ಭಗವಾನ್ ವಿಷ್ಣು. ಇನ್ ದಿ ಅವತಾರ ಆಫ್ ರಾಮಚಂದ್ರ, ಅವನು ಸೀತೆಯನ್ನು ಬಿಡಬೇಕಾಯಿತು. ಸಾಮ್ರಾಟ ಯುಧಿಷ್ಠಿರ ಪಗಡೆ ಆಡಿ ಅರಣ್ಯವಾಸ ಮಾಡಬೇಕಾಯಿತು. ಸೊ ಇಲ್ಲಿ ರಾಮ ಇರಬಹುದು, ಕೃಷ್ಣ ಇರಬಹುದು. ಸೊ ಪರಮಾತ್ಮನ ಅವತಾರಗಳೇ ಪೂರ್ಣವಾಗಿ ಈ ಪ್ರಪಂಚವನ್ನ ತಿದ್ದೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದಾಗ, ಇನ್ನು ನಾನು ಅನ್ನುವಂತಹದ್ದು ವೇದಾಂತದಲ್ಲಿ ದೇರ್ ಇಸ್ ಅ ನಿಯಮ. ಎಲ್ಲಿಯವರೆಗೆ ನಾನು ನನ್ನನ್ನು ಕರ್ತ ಅಂತ ತಿಳ್ಕೊಂಡಿರ್ತೀನಿ ಅಥವಾ ಕರ್ಕೋತಾ ಇರ್ತೀನಿ, ನನ್ನನ್ನು ನಾನು ಕರ್ತ ಅಂತ, ದೇರ್ ವಿಲ್ ಬಿ ಆಲ್ವೇಸ್ ನಾನು ಇನ್ನೂ ಮಾಡಿಲ್ಲ ಅನ್ನುವಂತಹದ್ದು ಕೂಡ ದೇರ್ ಈಸ್
ಅಂಡನ್ ಅನ್ನೋವಂತಹದ್ದು ಏನೋ ಇದೆ ಅನ್ನೋವಂತಹದ್ದು ಕೂಡ ಅದು ತಿಳಿಸುತ್ತೆ. ಸಿ ಐ ಆಮ್ ದಿ ಡೂವರ್ ಅಂತಂದರೆ ಇಟ್ ಆಲ್ಸೋ ಸೇಸ್ ನೀನು ಮಾಡಿಲ್ಲದೆ ಇರೋವಂತಹದ್ದು ಇದೆ ಅಲ್ಲಿ. ಅಕೃತ ಈಸ್ ಆಲ್ಸೋ ದೇರ್. ದೇರ್ ಇಸ್ ಸಮಥಿಂಗ್ ಈಸ್ ಕಾಲ್ಡ್ ಅಂಡನ್. ಸೊ ದೇರ್ ಇಸ್ ಆಲ್ವೇಸ್ ಎ ಬಿಗ್ ಲಿಸ್ಟ್ and it is ananta. That list is ananta. This akruta, kruta, akruta is samsara. So is the root for samsara. So evam gnatva, having understood this, ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ this nirveda, it happens automatically. So you don't need to put any efforts for this. Efforts are not required. It is only a gnana. It is only a gnana. This kruta and akruta is a samsara. So evam gnatva, nirveda happens automatically. ಕೆಲವೊಮ್ಮೆ ಉದ್ವೇಗದಿಂದ ನಾವು ಹೇಳ್ತೀವಿ, ಯಾಕೋ ನನ್ನ ಕೈನಲ್ಲಿ ಆಗ್ತಾ ಇಲ್ಲ, ಮುಂಚೆ ಈ ಥರದ್ದೆಲ್ಲ ಮಾಡಿ ಬಿಸಾಕ್ತಾ ಇದ್ದೆ, ಅಹಂಕಾರ, ಈಗ ಯಾಕೋ ಆಗ್ತಾ ಇಲ್ಲ ಅಂತ ನಾವು ಒದ್ದಾಡ್ತೀವಿ. ಇಟ್ಸ್ ಸಫರಿಂಗ್. ಹಿಂದೆ ಆಗಿದ್ದು ಈಗ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋವಂತಹದ್ದು ಈಸ್ ಎ ಸಫರಿಂಗ್, ಈಸ್ ಎ ಪೇಯ್ನ್. ಬಟ್ ಇಫ್ ಐ ಅಂಡರ್ಸ್ಟ್ಯಾಂಡ್ ಇಟ್ ಇಂಟೆಲಿಜೆಂಟ್ಲಿ, ದೆನ್ ಐ ಕಮ್ ಟು ಅಂಡರ್ಸ್ಟ್ಯಾಂಡ್, ಓಹ್, the game itself is designed in such a way that I can never win. So situation is like this. ಸಿಚುಯೇಷನ್ ಈ ರೀತಿ ಇರೋದ್ರಿಂದ ಇದಕ್ಕೆ ಯಾಕೆ ಒದ್ದಾಡಬೇಕು? ಸೊ ಆವೃತ್ತಿ ಎನ್ನುವಂತಹದ್ದು ಈಸ್ ಎ ವಂಡರ್ಫುಲ್ ವರ್ಡ್ ಹಿಯರ್ ಇನ್ ದಿಸ್ ಶ್ಲೋಕ. ಇಟ್ಸ್ ಎ ವೆರಿ ಗುಡ್ ಅಡ್ವೈಸ್ ಆಲ್ಸೋ. ಸೊ ಅದನ್ನು ನೀನು ಅರ್ಥ ಮಾಡ್ಕೋ. ಗುರು ಅಷ್ಟಾವಕ್ರ ಹೇಳ್ತಾ ಇದ್ದಾರೆ, ಉದ್ವೇಗಗೊಳ್ಳಬೇಡ, ಉದ್ವೇಗರಹಿತನಾಗು. And it is possible only for a person who is not a doer. ಸೊ ಯಾರಿಗೆ ಆಂಗ್ಸೈಟಿ ಆಗೋದಿಲ್ಲ, ಯಾರು ಉದ್ವೇಗಗೊಳ್ಳೋದಿಲ್ಲ ಅಂತಂದರೆ, ಯಾರಲ್ಲಿ ಕರ್ತೃತ್ವ ಭಾವ ಇರೋದಿಲ್ಲ, ಯಾರು ಐ ಆಮ್ ದಿ ಡೂವರ್ ಅಂತ ಹೇಳ್ಕೊಳ್ಳೋದಿಲ್ಲ, ಸೊ ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್. ಸೊ ಇನ್ ಹಿಮ್ ದೆರ್ ವಿಲ್ ಬಿ ನೋ ಆಂಗ್ಸೈಟಿ ಬಿಕಾಸ್ ಹಿ ಈಸ್ ನಾಟ್ ಎ ಡೂವರ್. ಸಿ ಈವನ್ ನಾನು ವೈರಾಗ್ಯವನ್ನು ಹೊಂದಬೇಕು, ಸೊ ನಾನು ವೈರಾಗ್ಯವನ್ನು ಹೊಂದಬೇಕು ಅನ್ನುವಂತಹದ್ದು ಎಗೇನ್ ಇಟ್ಸ್ ಸ್ಟಿಲ್ ದೆರ್ ಈಸ್ ಕರ್ತೃತ್ವ ಭಾವ ದಟ್ ವಿ ಕ್ಯಾನ್ ಸಿ. ನಾನು ವೈರಾಗ್ಯವನ್ನು ಧರಿಸಿರುವೆ, ಎಗೇನ್ ಇಟ್ ಈಸ್ ಅಹಂಕಾರ. ನಾನು ವೈರಾಗ್ಯವನ್ನು ಹೊಂದಿಲ್ಲ ಅನ್ನುವಂತಹದ್ದು ಅಲ್ಲಿ ಕರ್ತೃತ್ವವನ್ನು ತೋರಿಸುತ್ತೆ. ನಾನು ಈಗಾಗಲೇ ವೈರಾಗ್ಯವನ್ನು ಧರಿಸಿರುವೆ ಅನ್ನುವಂತಹದ್ದು ಅಹಂಕಾರವನ್ನು ತೋರಿಸ್ತಾ ಇದೆ. ಅದನ್ನು ಪಾಯಿಂಟ್ ಔಟ್ ಮಾಡಿ ಇಲ್ಲಿ ಸೇಜ್ ಅಷ್ಟಾವಕ್ರ ಸೇಸ್ ಡ್ರಾಪ್ ಈವನ್ ದಟ್ ಈಗೋ. ಯು ಹ್ಯಾವ್ ಟು ಡ್ರಾಪ್ ಈವನ್ ದಟ್ ಈಗೋ. ಸೊ ಒನ್ಸ್ the truth is understood that I am not the body, mind and intellect, ಒಂದು ಸರಿ ಅದು ಅರ್ಥ ಆಗೋದ್ರೆ, then why you have to do so many adjustments? Because you are not the body, you are not the mind, you are not even the intellect, you are none of this, you are pure consciousness, you are Satchidananda. So you are the witness, you are the observer, you are the seer. You are not the doer, you are not the enjoyer, you are not the sufferer. You are only a witness. So witness anta ಹೇಳಿದಾಗ he will just observe, that's all. So once this knowledge happens, which knowledge?
ನಾನು ಆತ್ಮ, ದೆನ್ ಪರಿಹಾರ ಕರ್ಮ ಈಸ್ ನಾಟ್ ರಿಕ್ವೈರ್ಡ್. ನಾನು ಆತ್ಮ ಅಂತ ಗೊತ್ತಾದಾಗ ನೀನು ಯು ವಿಲ್ ನಾಟ್ ಕ್ವಶ್ಚನ್ ವೇರ್ ಈಸ್ ಮೋಕ್ಷ, ಹೌ ಟು ಅಟೈನ್ ಮೋಕ್ಷ, ನೋ ಸಚ್ ಕ್ವಶ್ಚನ್ಸ್. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದ ಚರಣಗಳಿಗೆ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.